ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಅವರ ಆದೇಶದ ಮೇರೆಗೆ ಭಾವಿ ಸಮೀರ ಶ್ರೀಮದ್ ವಾದಿರಾಜರಿಂದ ರಚಿತವಾದ ಭೂಗೋಳ ವರ್ಣನೆ ಕುರಿತಾಗಿ ಪ್ರವಚನವನ್ನು ನೀಡಲು ಬಂದಿರುವಂತಹ ವಿದ್ವಾನ್ ಪ್ರತೋಷಾಚಾರ್ಯ ಇವರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಂತಹ ತಮಗೂ ಕೂಡ ಪರ್ಯಾಯ ಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಡ್ತೇನೆ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಓಂ ಉದೈರವಿಸಹಸ್ರದ್ಯೋತಿತಂ ರುಕ್ಷವೀಕ್ಷಂ ಪ್ರಳಯಜಲದಿನಾಥಂ ಕಲ್ಪಕೃದ್ವಹ್ನಿವಕ್ತ್ರಂ ಸುರಪತಿರಪವಕ್ಷಶ್ಚೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹಂ ನಮಾಮಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಓಂ ನಾರಾಯಣಂ ನಮಾಮ್ಯಗ್ರಹಾರಾಯಣ ಶಿರೋಧರಂ ದೂರಾಯಣ ಮಧೂರಂ ಚ ಪಾರಾಯಣ ಪರಾಯಣಂ ಆಜ್ಞಾತಾಂನಾಯ ಶಿರಸೆ ಸ್ವಾಜ್ಞಾತಕಮಲೋರಸೆ ಸ್ಮರದೃಂಮೀನಸರಸೆ ತುರಂಗಶಿರಸೆ ನಮಃ. ನಮಸ್ತಮಸ್ತರಣಯೇ ಮುನಯೇ ಶಾಸ್ತ್ರಯೋನಯೇ ವ್ಯಾಸಾಯ ಶೇಷಜನಯೇ ಶನಯೇ ಕುನಯೈಷಿಣಾಂ ಶ್ರಿಯೇ ನಯೋನ್ನತಧಿಯೇ ಹ್ರಿಯೇ ಗತಭಿಯೇ ನಮಃ. ಪ್ರಿಯೇ ಕ್ಷಣರಯೇ ತಾಪಿ ಲಯೇ ಸತ್ಯಸ್ಯ ಚಂಗಿತಂ ನಮೋऽस्तु ಭೂಮಯೇ ಲಕ್ಷ್ಮೀಜಾಮಯೇ ಯಾಸ್ತಿ ಧೀಮಯೇ ವರಾಹವದನೆ ಶಾಸ್ತ್ರಸದನೆ ಸ್ವಪ್ರಮೋದನೆ ಶುದ್ಧಾಯ ನಾದಿಸಿದ್ಧಾಯ ಸ್ವಾಧ್ಯಾಯೋನ್ನದ್ಧಬುದ್ಧಯೇ ಹೃದ್ಯಾಯ ನಿರವಧ್ಯಾಯ ಮಧ್ವಾಯ ಚ ನಮೋ ನಮಃ. ಮನೋಜ್ಞಮೂರ್ತಿ ಭಾರತ್ಯೈ ಸ್ಮತಿಮತ್ಯೈ ಹರೇ ಪದೇ ಕೃತರತ್ಯೈ ಸದೋನ್ನತ್ಯೈ ಮಹಾಭೂತ್ಯೈ ನಮೋ ನಮಃ. ಅರಿಭ್ಯಃ ಕುಸ್ಸಿತಧಿಯಾಂ ತರಿಭ್ಯಃ ಭವಸಾಗರೆ ಗುರುಭ್ಯಃ ಸೇವಿನಾಂ ಕಲ್ಪತರುಭ್ಯಶ್ಚ ನಮೋ ನಮಃ. ನಿನ್ನೆಯ ದಿನದಲ್ಲಿ ಜಂಬೂದ್ವೀಪ, ಒಟ್ಟು ಸಪ್ತದ್ವೀಪ, ಸಪ್ತ ಸಮುದ್ರಗಳ ಮಧ್ಯದಲ್ಲಿರತಕ್ಕಂತಹದ್ದು ಜಂಬೂದ್ವೀಪ. ಆ ಜಂಬೂದ್ವೀಪದಲ್ಲಿ ಒಟ್ಟು 9 ಖಂಡಗಳು. ಮಧ್ಯದಲ್ಲಿ ಇಲಾವೃತ ಖಂಡ, ಇಲಾವೃತ ಖಂಡದ ಪೂರ್ವಕ್ಕೆ ಭದ್ರಾಶ್ವಖಂಡ, ಪಶ್ಚಿಮಕ್ಕೆ ಕೇತುಮಾಲ ಖಂಡ, ಅದರಂತೆ ಉತ್ತರದಲ್ಲಿ ರಮ್ಯಕ, ಹಿರಣ್ಮಯ ಮತ್ತು ಕುರು, ಈ 3 ಖಂಡಗಳು. ದಕ್ಷಿಣದಲ್ಲಿ ಹರಿವರ್ಷಖಂಡ ಮತ್ತು ಕಿಂಪುರುಷಖಂಡ ಹಾಗೂ ನಾವಿರತಕ್ಕಂತಹ ಭರತಖಂಡ. ಇಷ್ಟು 9 ಖಂಡಗಳ ವರ್ಣನೆ ಮತ್ತು ಆಯಾಯ ಖಂಡಗಳಲ್ಲಿ ಯಾರ್ಯಾರಿದ್ದು ಯಾವ್ಯಾವ ರೂಪಿ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಅವುಗಳ ವಿಸ್ತಾರ ಎಷ್ಟು, ಎಲ್ಲ ಖಂಡಗಳ ವಿಸ್ತಾರ ಎಷ್ಟು, ಇದೆಲ್ಲವನ್ನೂ ಕೂಡ ವರ್ಣನೆ ಮಾಡಿದ್ದಾರೆ. ಇಷ್ಟು ಜಂಬೂದ್ವೀಪದ ಚಿಂತನೆಯ ನಂತರ ಜಂಬೂದ್ವೀಪದ ಆಚೆ ಇರತಕ್ಕಂತಹ ಮಿಕ್ಕ 6 ದ್ವೀಪಗಳು, ಅದರ ವರ್ಣನೆಯನ್ನು ರಾಜರು ಆರಂಭ ಮಾಡ್ತಾ ಇದ್ದಾರೆ. ಪ್ಲಕ್ಷದ್ವೀಪ ತತಃ ಪಶ್ಚಾತ್ ದ್ವಿಗುಣ ಸಿದ್ಧಸೇವಿತಃ
ತಾವಾನ್ ಇಕ್ಷು ಸಮುದ್ರಶ್ಚಾಪ್ಯಾಸ್ತೆ ತತ್ಪರಿತಕ್ಕಿಲ. ಈ ಜಂಬೂದ್ವೀಪದ ಆಚೆ ಹೋಯಿತು ಅಂತಂದರೆ ಸುತ್ತಲೂ ಕೂಡ ಲವಣ ಸಮುದ್ರ ಇದೆ. ನಮಗೆ ಇವತ್ತು ಸಿಗ್ತಾ ಇರತಕ್ಕಂತಹ ಸಮುದ್ರ, ಉಪ್ಪು ನೀರಿನ ಸಮುದ್ರ. ಅದು ಕೂಡ ಜಂಬೂದ್ವೀಪ ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟೇ ವಿಸ್ತಾರವಾಗಿರ್ತಕ್ಕಂಥದ್ದು. ಜಂಬೂದ್ವೀಪ ಒಟ್ಟು 1,00,000 ಯೋಜನ ದೊಡ್ಡದಾಗಿರ್ತಕ್ಕಂಥದ್ದು. ಅದರಂತೆ ಜಂಬೂದ್ವೀಪದ ಆಚೆ ಇರತಕ್ಕಂತಹ ಸಮುದ್ರವೂ ಕೂಡ 1,00,000 ಯೋಜನ ಸುತ್ತಲೂ ಸರ್ಕಲ್ ಆಗಿ ಜಂಬೂದ್ವೀಪಕ್ಕೆ ಸುತ್ತಲೂ ಕೂಡ ಸಮುದ್ರವೂ ಇದೆ. ಅದರ ಆಚೆ ಹೋಯಿತು ಅಂತಂದರೆ ಮತ್ತೊಂದು ದ್ವೀಪ ಸಿಗತ್ತೆ, ಅದಕ್ಕೆ ಪ್ಲಕ್ಷದ್ವೀಪ ಅಂತ ಹೆಸರು. ಆ ದ್ವೀಪಕ್ಕೆ ಆ ಹೆಸರು ಬರಲಿಕ್ಕೆ ಕಾರಣ ಅಲ್ಲೊಂದು ಪ್ಲಕ್ಷ ಎಂಬತಕ್ಕಂತಹ ದೊಡ್ಡ ವೃಕ್ಷ ಇದೆ. ಈ ಜಂಬೂದ್ವೀಪಕ್ಕೆ ಹೆಸರು ಬಂದದ್ದು ಅದೇ ಕಾರಣದಿಂದ. ಇಲ್ಲಿ ಜಂಬೂ ವೃಕ್ಷ, ಒಂದು ದೊಡ್ಡ ನೇರಳೆ ಮರ ಇರೋದರಿಂದ ಜಂಬೂದ್ವೀಪ ಅಂತ ಈ ದ್ವೀಪಕ್ಕೆ ಹೆಸರು ಬಂದಂತೆ ಇದರ ಆಚೆಯ ದ್ವೀಪ ಪ್ಲಕ್ಷದ್ವೀಪ. ಪ್ಲಕ್ಷ ಎಂಬತಕ್ಕಂಥ ಒಂದು ವೃಕ್ಷ ಇದೆ. ಅಲ್ಲಿ ಒಟ್ಟು 7 ಖಂಡಗಳಿದ್ದಾವೆ. ಜಂಬೂದ್ವೀಪದಲ್ಲಿ ಒಟ್ಟು 9 ಖಂಡ ವರ್ಣನೆ ಮಾಡಿದ್ರು. ಈ ಆಚೆ ಇರತಕ್ಕಂತಹ ಪ್ಲಕ್ಷದ್ವೀಪದಲ್ಲಿ 7 ಖಂಡಗಳಿರತಕ್ಕಂಥದ್ದು. ಆ 7 ಖಂಡಕ್ಕೆ 7 ವಿಭಾಗ ಆಗಲಿಕ್ಕೆ 7 ಪರ್ವತಗಳಿದ್ದಾವೆ. ಇಲ್ಲಿ ಹೇಗೆ 9 ವಿಭಾಗ ಆಗಲಿಕ್ಕೆ 9 ಬೆಟ್ಟಗಳಿದ್ದಾವೋ ಅದರಂತೆ ಅಲ್ಲಿಯೂ ಕೂಡ ಒಟ್ಟು 9 ಪರ್ವತಗಳಿದ್ದಾವೆ. 7 ಪರ್ವತಗಳಿದ್ದಾವೆ. 7 ಪರ್ವತಗಳಿಂದ 7 ಭಾಗ ಆಗಿದೆ ಆ ದ್ವೀಪ. ಅದರ ಭಾಗ ಹೇಗೆ ಅಂತಂದರೆ, ಜಂಬೂದ್ವೀಪದಲ್ಲಿ ಏನಾಯಿತು, ಮಧ್ಯ ಸಂಪೂರ್ಣ ಭೂಮಿ ಇದೆ, 1,00,000 ಪೂರ್ತಿ ಭೂಮಿ ಇದೆ. ಮಧ್ಯೆಯಲ್ಲಿ ಸಮುದ್ರ ಬಂದಿಲ್ಲ. ಜಂಬೂದ್ವೀಪದ ಮಧ್ಯೆಯಲ್ಲಿ ಸಮುದ್ರ ಇಲ್ಲ, ಅದರಿಂದ ಸಂಪೂರ್ಣ ಭಾಗ ಮಾಡಲಿಕ್ಕಾಯಿತು. ಆಚೆ ಇರತಕ್ಕಂಥ ದ್ವೀಪ ಸರ್ಕಲ್ ಆಗಿದೆ, ಮಧ್ಯೆಯಲ್ಲಿ ಸಮುದ್ರ ಸೇರ್ಕೊಂಡಿದೆ, ಲವಣ ಸಮುದ್ರ ಇದೆ ಒಳಗಡೆ ಬಂತು ಅಂತಂದರೆ. ಹಾಗಾಗಿ ಸರ್ಕಲ್ ಆಗಿ ಮಾತ್ರ ಇರತಕ್ಕಂಥ ದ್ವೀಪ ಅದು. ಹಾಗಾಗಿ ಮಧ್ಯದಲ್ಲೇ ಖಂಡನೆ ಮಾಡಬೇಕು ಬೆಟ್ಟಗಳು. ಹೀಗೆ ಸರ್ಕಲ್ 2 ಲೈನ್ ಹಾಕ್ಕೊಳ್ರಿ, ಸರ್ಕಲ್ ಥರ. ಮಧ್ಯದಲ್ಲಿ 7 ಗೆರೆಗಳು ಹಾಕ್ಕೋಬೇಕು ಬೆಟ್ಟಗಳಿದ್ದ ಹಾಗೆ. ಹೀಗೆ 7 ಬೆಟ್ಟಗಳಿದ್ದು 7 ಖಂಡಗಳನ್ನು ವಿಭಜನೆ ಮಾಡ್ತಾ ಇದೆ. ಅಲ್ಲಿ ಇರತಕ್ಕಂತಹ ರಾಜನಿಗೆ 7 ಮಕ್ಕಳು. ಆ ರಾಜ ತನ್ನ ಮಕ್ಕಳ ಅಂತ 7 ಜನಕ್ಕೆ 7 ಖಂಡವನ್ನು ಹಂಚಿಕೊಟ್ಟಿದ್ದಾನೆ. ಹೀಗೆ ಆಚೆ ಇರತಕ್ಕಂಥ ಎಲ್ಲ ದ್ವೀಪಗಳು ಕೂಡ 7 ಖಂಡಗಳು. ಅಲ್ಲೆಲ್ಲ ಇರತಕ್ಕಂತಹ ರಾಜರಿಗೆ 7 ಜನ ಮಕ್ಕಳು. ಆ 7 ಜನ ತಮ್ಮ ಮಕ್ಕಳಿಗೆ ತಮ್ಮ ತಮ್ಮ ರಾಜ್ಯವನ್ನು ಹಂಚಿಕೊಟ್ಟಿದ್ದಾರೆ. ಮನುವಿನ ಮೊಮ್ಮಕ್ಕಳು ಇದ್ದುಕೊಂಡು ಇವತ್ತು ಅಲ್ಲಿ ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ತಾವಾನ್ ಇಕ್ಷು ಸಮುದ್ರಶ್ಚಾಪ್ಯಾಸ್ತೆ ತತ್ಪರಿತಕ್ಕಿಲ. ಈ ಪ್ಲಕ್ಷದ್ವೀಪದ ಆಚೆ ಹೋಯಿತು ಅಂತಂದರೆ, ಪ್ಲಕ್ಷದ್ವೀಪ ಒಟ್ಟು 2,00,000 ಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು. ಜಂಬೂದ್ವೀಪ ಎಷ್ಟಿದೆಯೋ ಅದರ 2 ಪಟ್ಟು. 1,00,000 ಜಂಬೂದ್ವೀಪ ಆದರೆ ಪ್ಲಕ್ಷದ್ವೀಪ 2,00,000 ಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು. ಅದರ ಆಚೆ ಇರತಕ್ಕಂತಹ ಮತ್ತೊಂದು ಸಮುದ್ರ, ಅದು ಕಬ್ಬಿನ ಹಾಲಿನ ಸಮುದ್ರ. ಅದು ಕೂಡ ಈ ದ್ವೀಪ ಎಷ್ಟಿದೆಯೋ ಅಷ್ಟೇ ವಿಸ್ತಾರ, ಅಂದರೆ 2,00,000 ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಕಬ್ಬಿನ ಹಾಲಿನ ಸಮುದ್ರ ಇದೆ. ಶಾಲ್ಮಲಾಕ್ಯೋ ಮಹಾನ್ ದ್ವೀಪ ತಥೋಪಿ ದ್ವಿಗುಣಕ್ಕಿಲ ಸುರಾ ಸಿಂಧುಶ್ಚ ತನ್ಮಾನಃ ತಂದ್ವೀಪಂ ಪರಿತಕ್ಕಿಲ. ಇದರ ಆಚೆ ಹೋಯಿತು ಅಂತಂದರೆ ಮತ್ತೊಂದು ದ್ವೀಪ, ಶಾಲ್ಮಲಿ ದ್ವೀಪ ಅಂತ ಹೆಸರದಕ್ಕೆ. ಅದು ಪ್ಲಕ್ಷದ್ವೀಪದ 2 ಪಟ್ಟು. 2,00,000 ಪ್ಲಕ್ಷದ್ವೀಪ ಆಗಿತ್ತು, ಅದರ 2 ಪಟ್ಟು 4,00,000 ಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು ಶಾಲ್ಮಲಿ ದ್ವೀಪ. ಅಲ್ಲಿಯೂ ಕೂಡ ಶಾಲ್ಮಲಿ ಎಂಬತಕ್ಕಂತಹ ಒಂದು ವೃಕ್ಷ ಇದೆ. ಆ ವೃಕ್ಷ ಇರುವುದರಿಂದ ಅದಕ್ಕೆ ಶಾಲ್ಮಲಿ ದ್ವೀಪ ಅಂತ ಹೆಸರು. ಆ ಶಾಲ್ಮಲಿ ದ್ವೀಪದ ಆಚೆ ಹೋಯಿತು ಅಂತಂದರೆ ಸುರಾ ಸಮುದ್ರ. ಅದು ಕೂಡ ಸುರ ಅಂತಂದರೆ ಈ ಕೆಟ್ಟ ಮದ್ಯ ಅಲ್ಲ, ಇದು ನಿಷಿದ್ಧವಾದಂತಹ ಮದ್ಯ, ಅದು ಯೋಗ್ಯವಾದಂತಹ ಮದ್ಯ. ಅದು ಸೋಮಪಾನ ಅಂತೆಲ್ಲ ಹೇಳ್ತೇವೆ ಯಜ್ಞದಲ್ಲಿ, ಅಂದರೆ ಸೋಮರಸ ಅಂತ ಇದೆ, ಅಂತಹ ಉತ್ತಮವಾದಂತಹ ಸುರ ಅದು. ಆ ಸುರಾ ಸಮುದ್ರ ಶಾಲ್ಮಲಿ ದ್ವೀಪದ ಸುತ್ತಲೂ ಇದೆ. ಶಾಲ್ಮಲಿ ದ್ವೀಪದಲ್ಲೂ ಕೂಡ ಒಟ್ಟು 7 ಪರ್ವತಗಳಿದ್ದಾವೆ. ಹಾಗಾಗಿ ಅಲ್ಲಿಯೂ ಕೂಡ 7 ಖಂಡಗಳಿದ್ದಾವೆ. ಅಲ್ಲಿ ಪ್ರಿಯವ್ರತರ ರಾಜರ ಮೊಮ್ಮಕ್ಕಳುಗಳು, ಮನುವಿನ ಮೊಮ್ಮಕ್ಕಳುಗಳು ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದರ ಆಚೆ ಹೋಯಿತು ಅಂತಂದರೆ ಕುಶದ್ವೀಪ. ಅದು ಈ ಹಿಂದಿನ ದ್ವೀಪಕ್ಕಿಂತ 2 ಪಟ್ಟು.
ಅಂದರೆ 8 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂತಹ ದ್ವೀಪ ಅದು. ಆ ಕುಶದ್ವೀಪ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಅಲ್ಲಿ ವಿಶೇಷವಾಗಿ ಕುಶಗಳು, ದರ್ಭೆಗಳು, ವಿಶೇಷ ಜಾತಿಯಾದಂತಹ ದರ್ಭೆಗಳು ತುಂಬ ಬೆಳೆದಿದ್ದಾವಂತಲ್ಲಿ. ಅದಕ್ಕೋಸ್ಕರವಾಗಿ ಆ ದ್ವೀಪಕ್ಕೆ ಕುಶದ್ವೀಪ ಅಂತ ಹೆಸರು. ಆ ಕುಶದ್ವೀಪದ ವಿಸ್ತಾರ ಒಟ್ಟು 8 ಲಕ್ಷ. ಅಲ್ಲಿಯೂ ಕೂಡ 7 ಪರ್ವತಗಳಿದ್ದಾವೆ, 7 ಖಂಡಗಳಾಗಿವೆ. ಹಾಗಾಗಿ ಅಲ್ಲಿಯೂ ಕೂಡ ಮನುವಿನ ಮೊಮ್ಮಕ್ಕಳು 7 ಜನ ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಸಚ ಸರ್ಪಿಸ್ ಸಮುದ್ರೇಣ ಸ್ವಮಾನೀನ ಸಮಾವೃತ. ಆ ಕುಶದ್ವೀಪದ ಆಚೆ ಹೋಯಿತು ಅಂತಂದರೆ ತುಪ್ಪದ ಸಮುದ್ರ ಇದೆ. ಅದು ಕೂಡ 8 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂತಹ ಸಮುದ್ರ. ತತಃ ಕ್ರೌಂಚಾಬಿದೋ ದ್ವೀಪ ದ್ವಿಗುಣೋ ಘೃತಸಾಗರಾತ್ ಸಚದ್ವೀಪ ಸ್ವಪ್ರಮಾಣ ದದ್ಯಾಖ್ಯೋ ದದಿನಾವೃತ. ಇದರ ಆಚೆ ಹೋಯಿತು ಅಂತಂದರೆ ಮತ್ತೊಂದು ದ್ವೀಪ ಕ್ರೌಂಚದ್ವೀಪ ಅಂತ. ಆ ಕ್ರೌಂಚದ್ವೀಪಕ್ಕೆ ಹೆಸರು ಬಂದ ಕಾರಣ ಅಲ್ಲಿ ಕ್ರೌಂಚ ಎಂಬತಕ್ಕಂತಹ ಒಂದು ದೊಡ್ಡ ಪರ್ವತ ಇದೆ. ಆದ್ದರಿಂದ ಅದಕ್ಕೆ ಕ್ರೌಂಚದ್ವೀಪ ಅಂತ ಹೆಸರು ಬಂತು. ಅಲ್ಲಿಯೂ ಸಹ 7 ಪರ್ವತಗಳು, 7 ಖಂಡಗಳು. ಅಲ್ಲಿ ಆಳತಕ್ಕಂತಹ ರಾಜರು 7 ಜನ ಇದ್ದಾರೆ. ಈ ಕ್ರೌಂಚದ್ವೀಪದ ಆಚೆ ಹೋಯಿತು ಅಂತಂದರೆ ಮತ್ತೊಂದು ಸಮುದ್ರ ಸಿಗತ್ತೆ. ಅದು ದಧಿ ಸಮುದ್ರ, ಮೊಸರಿನ ಸಮುದ್ರ. ಪೂರ್ವದ್ವೀಪ ದ್ವಿಗುಣಿತ ದ್ವೀಪಶಾಖಾಬಿದೋ ಮಹಾನ್ ಮಾನೇನ ತಾವತಾಯುಕ್ತ ಕ್ಷೀರಾಂಬೋದಿಸ್ತತಃಪರಂ. ಈ ಕ್ರೌಂಚದ್ವೀಪ ಒಟ್ಟು 16 ಲಕ್ಷ ಯೋಜನ ವಿಸ್ತಾರ. ಹಿಂದಿನ ದ್ವೀಪಕ್ಕಿಂತ 2 ಪಟ್ಟು. ಹಿಂದಿನ ದ್ವೀಪ 8 ಲಕ್ಷ ಆಗಿತ್ತು, ಅದರ 2 ಪಟ್ಟು 16 ಲಕ್ಷ ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಕ್ರೌಂಚದ್ವೀಪ. ಅದರ ಸುತ್ತಲಿರತಕ್ಕಂತಹ ಸಮುದ್ರವೂ ಕೂಡ 16 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂತಹ ಮೊಸರಿನ ಸಮುದ್ರ. ಈ ಕ್ರೌಂಚದ್ವೀಪದಿಂದ ಆಚೆ ಹೋಯಿತು ಅಂತಂದರೆ ಶಾಖದ್ವೀಪ. ಆ ಶಾಖದ್ವೀಪ ಇದರ 2 ಪಟ್ಟು 32 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂಥದ್ದು. ಆ ಶಾಖದ್ವೀಪದ ಸುತ್ತಲೂ ಕೂಡ ಕ್ಷೀರ ಸಮುದ್ರ ಇದೆ. ಅದು ಕೂಡ 32 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂಥದ್ದು. ಈ ಶಾಖದ್ವೀಪದಲ್ಲೂ ಕೂಡ ಒಟ್ಟು 7 ಪರ್ವತಗಳಿದ್ದಾವೆ, 7 ಖಂಡಗಳಿದ್ದಾವೆ. ಮನುವಿನ ಮೊಮ್ಮಕ್ಕಳು 7 ಜನ ಇದ್ದಾರೆ. ಅವರು ತಮ್ಮ ತಮ್ಮ ಖಂಡಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇದರ ಆಚೆ ಹೋಯಿತು ಅಂತಂದರೆ ಕಡೆಯ ದ್ವೀಪ ಪುಷ್ಕರ ದ್ವೀಪ. ಅದು ಹಿಂದಿನ ದ್ವೀಪಕ್ಕಿಂತ 2 ಪಟ್ಟು 64 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂತಹ ದ್ವೀಪ. ಅದರ ಆಚೆ ಸಿಹಿ ನೀರಿನ ಸಮುದ್ರ. ಇಲ್ಲಿ ಹೇಗೆ ನಮಗೆ ಲವಣ ಸಮುದ್ರ ಸಿಗ್ತಾ ಇದೆ, ಹಾಗೆ ಶುದ್ಧೋದಕ ಸಿಹಿ ನೀರಿನ ಸಮುದ್ರ. ಅದು ಕೂಡ 64 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂತಹ ಸಮುದ್ರ. ಈ ಪುಷ್ಕರ ದ್ವೀಪದಲ್ಲಿ ಮಾತ್ರ ಇಲ್ಲಿ 7 ಖಂಡಗಳಿಲ್ಲ. ಇಲ್ಲಿ 2 ಖಂಡ, ಒಂದೇ ಪರ್ವತ ಇರತಕ್ಕಂಥದ್ದು 2 ಖಂಡಗಳಾಗಿವೆ. ಹಾಗಾಗಿ ಒಂದು ಪರ್ವತ ಹೇಗಿದೆ, ಸುತ್ತಲೂ ಸರ್ಕಲ್ ಆಕಾರದಲ್ಲಿರತಕ್ಕಂಥದ್ದು ಪುಷ್ಕರ ದ್ವೀಪ. ಆ ದ್ವೀಪದ ಮಧ್ಯದಲ್ಲಿ ಒಂದು ಪರ್ವತ ಇದೆ, ಅದು ಸುತ್ತಲೂ ಸರ್ಕಲ್ ಆಗಿದೆ ಪೂರ್ತಿ. ಹಾಗಾಗಿ ತನ್ನ ದ್ವೀಪವನ್ನು 2 ಭಾಗ ಮಾಡ್ತಾ ಇದೆ. ಭಗವಂತನ ಇಚ್ಛೆಗೆ ತಕ್ಕಂತೆ ಅಲ್ಲಿದ್ದಂತಹ ರಾಜನಿಗೆ 2 ಮಕ್ಕಳು, ರಮಣ ಧಾತಕಿಂತ 2 ಮಕ್ಕಳು. ತನ್ನ ಮಕ್ಕಳಿಗೆ 2 ಭಾಗವನ್ನು ಹಂಚಿಕೊಟ್ಟಿದ್ದಾನೆ ರಾಜ. ಅವರಿಬ್ಬರು ತಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನಸೋತ್ತರ ಪರ್ವತ ಅಂತ ಹೆಸರು. ಆ ಪುಷ್ಕರ ದ್ವೀಪದಲ್ಲಿರತಕ್ಕಂತಹ ಮಧ್ಯದಲ್ಲಿರತಕ್ಕಂತಹ ಪರ್ವತಕ್ಕೆ ಮಾನಸೋತ್ತರ ಪರ್ವತ ಅಂತ ಹೆಸರು. ಈ ಮಾನಸೋತ್ತರ ಪರ್ವತದ ಮೇಲೇನೆ ಸೂರ್ಯನ ರಥ ಸಂಚಾರ ಮಾಡ್ತಕ್ಕಂಥದ್ದು. ಸೂರ್ಯ ಸಂಚಾರ ಮಾಡ್ತಾ ನಮಗೆಲ್ಲ ಬೆಳಕನ್ನು ಕೊಡ್ತಾ ಇದ್ದಾರೆ ಸೂರ್ಯದೇವರು. ಆ ಸೂರ್ಯನ ರಥ ಸಂಚಾರ ಮಾಡತಕ್ಕಂಥದ್ದು 7ನೇ ದ್ವೀಪದಲ್ಲಿರತಕ್ಕಂತಹ ಮಧ್ಯದಲ್ಲಿರುವ ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯನ ರಥ ಸಂಚಾರ ಮಾಡ್ತಾ ಇದೆ. ಇದರ ಆಚೆ ಸಿಹಿ ನೀರಿನ ಸಮುದ್ರ, ಒಟ್ಟು 64 ಲಕ್ಷ ಯೋಜನ ವಿಸ್ತಾರವಾಗಿರತಕ್ಕಂಥದ್ದು. ಹೀಗೆ ಹೋಗ್ತಾ ಹೋಗ್ತಾ ಒಟ್ಟು ಜಂಬೂ ದ್ವೀಪದಿಂದ ಹಿಡಿದುಕೊಂಡು ಸಿಹಿ ನೀರಿನ ಸಮುದ್ರದವರೆಗೂ ಹೋಯಿತು ಅಂತಂದರೆ ಒಟ್ಟು ಒಂದು ಭಾಗದಲ್ಲಿ 253 ಲಕ್ಷ ಯೋಜನ ಆಗತ್ತೆ. ಅದರ ಆಚೆ ಹೋಯಿತು ಅಂತಂದರೆ ಹಿಂದೆ ಹೇಳಿತ್ತು ಸುವರ್ಣ ಭೂಮಿ, ಅದಕ್ಕೆ ವಜ್ರದ ಲೇಪ ಹಾಕಿದೆ. ಇಲ್ಲಿವರೆಗೂ ಕೂಡ ಭೂಮಿ ಅಂತ ವ್ಯವಹಾರ ಮಾಡ್ತಾರೆ. ಹೀಗೆ ಒಟ್ಟು 7 ದ್ವೀಪಗಳು, 7 ಸಮುದ್ರಗಳು. ಅದರಲ್ಲಿ ಜಂಬೂ ದ್ವೀಪದಲ್ಲಿ 9 ಖಂಡಗಳಲ್ಲಿ ಯಾರ್ಯಾರದ್ದು ಯಾರ್ಯಾವ ರೂಪಿ ಭಗವಂತನ ಚಿಂತನೆ ಮಾಡ್ತಿದ್ದಾರೆ ಅದೆಲ್ಲ ಹೇಳಿದರು. ಅದರಂತೆ ಈ
ಪ್ಲಕ್ಷದ್ವೀಪ ಎರಡನೇ ದ್ವೀಪದಲ್ಲಿ ಅಲ್ಲಿರ್ತಕ್ಕಂತಹ ಜನಗಳು ಸೂರ್ಯಾಂತರ್ಯಾಮಿಯಾದಂತಹ ಭಗವಂತನನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಪ್ಲಕ್ಷದ್ವೀಪದ ಆಚೆ ಇರತಕ್ಕಂತಹ ಶಾಲ್ಮಲಿ ದ್ವೀಪದಲ್ಲಿ ಚಂದ್ರಾಂತರ್ಯಾಮಿಯಾದಂತಹ ಭಗವಂತನನ್ನು ಅಲ್ಲಿಯ ಜನಗಳು ಆರಾಧನೆ ಮಾಡ್ತಾರೆ. ಶಾಲ್ಮಲಿ ದ್ವೀಪದ ಆಚೆ ಇರತಕ್ಕಂತಹ ಕುಶದ್ವೀಪದಲ್ಲಿ ವರ್ಣಾಂತರ್ಯಾಮಿಯಾದಂತಹ ಭಗವಂತನನ್ನ ಅಲ್ಲಿಯ ಜನಗಳು ಆರಾಧನೆ ಮಾಡ್ತಾರೆ. ಕುಶದ್ವೀಪದ ಆಚೆ ಇರತಕ್ಕಂತಹ ಕ್ರೌಂಚ ದ್ವೀಪದಲ್ಲಿ ವಾಯುವಂತರ್ಯಾಮಿಯಾದಂತಹ ಭಗವಂತನನ್ನ ಅಲ್ಲಿಯ ಜನಗಳು ಆರಾಧನೆ ಮಾಡ್ತಾ ಇರ್ತಾರೆ. ಶಾಖದ್ವೀಪದಲ್ಲಿ ಅಗ್ನೇಂತರ್ಯಾಮಿಯಾದಂತಹ ಭಗವಂತನನ್ನ ಜನಗಳು ಆರಾಧನೆ ಮಾಡ್ತಾರೆ. ಪುಷ್ಕರ ದ್ವೀಪ, ಆ ಪುಷ್ಕರ ದ್ವೀಪದಲ್ಲಿ ಪುಷ್ಕರ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿ ಒಂದು 1000 ದಳದ ಕಮಲ ಇದೆಯಂತೆ. ಅದು ಬ್ರಹ್ಮದೇವರ ವಾಸಸ್ಥಾನವಾದಂತಹ ಕಮಲ. ಅಷ್ಟು ದೊಡ್ಡ ಕಮಲ ಇರುವುದರಿಂದ ಅದಕ್ಕೆ ಪುಷ್ಕರ ದ್ವೀಪ ಅಂತ ಹೆಸರು ಬಂತು. ಅಲ್ಲಿಯ ಜನಗಳು ಬ್ರಹ್ಮಾಂತರ್ಯಾಮಿಯಾದಂತಹ ಭಗವಂತನನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಇತ್ತಂ ಮೇರೋ ಪೂರ್ವತಶ್ಚ ಮೇರೋರ್ ದಕ್ಷಿಣತೋಪಿ ಚ ಪಶ್ಚಾನ್ ಮೇರೋರುದೀತ್ಯಾಂಚ ಭೂರೇವಂ ಸರ್ವತಸ್ಥಿತ. ಹೀಗೆ ಮಧ್ಯದಲ್ಲಿ ಇರತಕ್ಕಂತಹ ಮೇರು ಪರ್ವತ, ಆ ಮೇರು ಪರ್ವತದಿಂದ ಯಾವ ಕಡೆ ಹೋದರೂ ಕೂಡ ಭೂಮಿಯು ಸಿಗ್ತಾ ಇದೆ. ಒಂದೊಂದು ಕಡೆಯೂ ಕೂಡ ಒಟ್ಟು ಭೂಮಿಯ ಕರ್ಪರ ಬ್ರಹ್ಮಾಂಡದ ಗೋಡೆಯವರೆಗೂ ಹೋಯಿತು ಅಂತಂದರೆ 25 ಕೋಟಿ ಯೋಜನ ಆಗತ್ತೆ. ಪೂರ್ವಕ್ಕೆ, ಪಶ್ಚಿಮಕ್ಕೆ, ಮೇಲಕ್ಕೆ, ಕೆಳಕ್ಕೆ, ಉತ್ತರ, ದಕ್ಷಿಣ ಹೇಗೆ ಹೋದರೂ ಕೂಡ 25 ಕೋಟಿ ಯೋಜನ ಉದ್ದವಾಗಿರ್ತಕ್ಕಂಥದ್ದು, ಅಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಮಧ್ಯದಲ್ಲಿ ಮೇರು ಪರ್ವತ, ಬಂಗಾರದ ಪರ್ವತ. ಅದು ಹೇಗೆ ಕಾಣಿಸುತ್ತೆ ಅಂದರೆ ಅಗ್ನಿಯು ಜ್ವಲಿಸುವಂತೆ ಕಾಣಿಸ್ತಾ ಇದೆಯಂತೆ ಆ ಬಂಗಾರದ ಕಾಂತಿಯಿಂದ. ಇಯಂಬೂಹು ಸರ್ವಜೀವಾನಾಂ ಸರ್ವಾಭೀಷ್ಟ ಫಲಪ್ರದ ದೇವಾನಾಂ ಚ ಮುನೀನಾಂ ಚ ಪಿತॄಣಾಂ ಚಕ್ರವರ್ತಿನಾಂ ಮಾನುಷಾಣಾಂಚ ಸುಖದ ನಾರಾಯಣ ಮನಪ್ರಿಯ ಸರ್ವಸಸ್ಯೋದ್ಭವ ಪುಣ್ಯ ಸರ್ವೌಷಧಿ ಸಮಾಕುಲ ಪುಣ್ಯಾರಣ್ಯ ಶ್ರಮೋಪೇತ ಪುಣ್ಯನದ್ಯುಪಬೃಂಹಿತ. ಹೀಗೆ ಎಲ್ಲ ದ್ವೀಪಗಳು, ಸಮುದ್ರಗಳು ಇದರ ವರ್ಣನೆಯನ್ನ ಮಾಡಿ ಈ ಭೂಮಿಯ ಬಗ್ಗೆ 4 ಮಾತುಗಳನ್ನು ಹೇಳ್ತಾರೆ ರಾಜರು. ಈ ಶ್ರೇಷ್ಠವಾದಂತಹ ಭೂಮಿ ಎಲ್ಲ ಜನರಿಗೂ ಜೀವನವನ್ನು ಕೊಡ್ತಾ ಇರತಕ್ಕಂತಹದ್ದು ಈ ಭೂಮಂಡಲ. ಸಾಧಕರು 5 ರೀತಿ ಇದ್ದಾರಂತೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ. ಹೀಗೆ 5 ರೀತಿ ಸಾಧಕರು ಇದ್ದಾರೆ. ಎಲ್ಲರಿಗೂ ಕೂಡ ತಾವು ಸಾಧನೆ ಮಾಡಲಿಕ್ಕೆ ಈ ಭೂಮಿಯನ್ನೇ ಆಶ್ರಯ ಮಾಡಬೇಕು. ಎಲ್ಲರೂ ಭೂಮಿಯಲ್ಲೇ ಬಂದು ತಮ್ಮ ಸಾಧನೆಯನ್ನ ಮಾಡಿಕೊಳ್ಳಬೇಕಾಗತ್ತೆ. ಇಷ್ಟೆಲ್ಲ ದ್ವೀಪದ ವರ್ಣನೆ ಮಾಡಿದರೂ ಕೂಡ ಇಷ್ಟರಲ್ಲಿ ಕರ್ಮಭೂಮಿ ಭಾರತ ಭೂಮಿ ಮಾತ್ರ. ಮಿಕ್ಕೆಲ್ಲ ದ್ವೀಪಗಳು, ಜಂಬೂ ದ್ವೀಪದಲ್ಲಿ ಭರತಖಂಡ ಮಾತ್ರ. ಉಳಿದ 8 ಖಂಡಗಳು, ಇನ್ನು ಆಚೆ ಇರತಕ್ಕಂತಹ 6 ದ್ವೀಪಗಳು ಇವೆಲ್ಲವೂ ಕೂಡ ಭೋಗಭೂಮಿ ಅಂತ ಕರೆಸ್ಕೊಳ್ಳುತ್ತೆ. ಸ್ವರ್ಗದಲ್ಲಿ ಉಳಿದ ಪುಣ್ಯದಿಂದ ಅಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಏನೂ ಸಾಧನೆ ಮಾಡಿಕೊಳ್ಳಿಕ್ಕೆ ಇಲ್ಲ. ಸಾಧನೆ ಮಾಡಬೇಕು ಅಂತಂದ್ರೆ ಈ ಭರತ ಭೂಮಿಯಲ್ಲೇ ಹುಟ್ಟಬೇಕು, ಇಲ್ಲೇ ಸಾಧನೆ ಮಾಡಿಕೊಳ್ಳಬೇಕು. ಹೀಗೆ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥದ್ದು ನಾನಾ ರೀತಿಯ ಅಂತ ಔಷಧಿಗಳು, ಸಸ್ಯಗಳು ಎಲ್ಲವೂ ಕೂಡ ಈ ಭೂಮಿಯಲ್ಲಿ ತುಂಬಿಕೊಂಡಿವೆ. ನಾನಾ ರೀತಿಯ ಅಂತಹ ಅರಣ್ಯಗಳು, ಆಶ್ರಮಗಳು, ಪುಣ್ಯಕರವಾದಂತಹ ನದಿಗಳು ಇವೆಲ್ಲವೂ ಕೂಡ ಈ ಭೂಮಂಡಲದಲ್ಲಿ ಇದೆ. ಅದರಲ್ಲಿ ವಿಶೇಷವಾಗಿ ಭರತಖಂಡದಲ್ಲಿ ನಾನಾ ವಿಧವಾದಂತಹ ಪರ್ವತಗಳು, ನಾನಾ ವಿಧವಾದಂತಹ ನದಿಗಳು ಎಲ್ಲವೂ ಕೂಡ ಭರತಖಂಡದಲ್ಲಿ ವಿಶೇಷವಾಗಿದೆ. ಯಾಕೆ? ಇದು ಕರ್ಮಭೂಮಿ ಆದ್ದರಿಂದ ಇಲ್ಲಿ ವಿಶೇಷವಾಗಿ ಭಗವಂತ ನಾನಾ ಪುಣ್ಯ ನದಿಗಳನ್ನು, ಪುಣ್ಯಕರವಾದಂತಹ ಪರ್ವತಗಳು ಅದರ ಹೆಸರುಗಳನ್ನೆಲ್ಲ ಹೇಳ್ತಾರೆ. ಮಲಯ, ಮಂಗಲಪ್ರಸ್ಥ ಪರ್ವತ, ಮೈನಾಕ ಪರ್ವತ, ತ್ರಿಕೂಟ ಪರ್ವತ, ಋಷಭ, ಕನಕ, ಕೋಲ್ಲ, ಸಹ್ಯ, ವೇದಗಿರಿ, ಋಷ್ಯಮೂಕ ಪರ್ವತ, ಶ್ರೀಶೈಲ, ವೆಂಕಟಾಚಲ ಪರ್ವತ, ಮಹೇಂದ್ರ, ವಾರಿಧಾರ, ವಿಂಧ್ಯ ಪರ್ವತ, ಶುಕ್ತಿಮಾನ್, ವೃಕ್ಷಗಿರಿ, ಪಾರಿಯಾತ್ರ, ದ್ರೋಣ, ಚಿತ್ರಕೂಟ, ಗೋವರ್ಧನ ಪರ್ವತ, ರೈವತ ಪರ್ವತ, ಕಕುಭ, ನೀಲ, ಕಾಕಮುಖ, ಇಂದ್ರನೀಲ, ಹಿಮಾಲಯ ಮೊದಲಾದಂತಹ ಅನೇಕ ಪರ್ವತಗಳು ಈ ಭಾರತ ಭೂಮಿಯಲ್ಲಿವೆ. ಅದರಂತೆ ಪುಣ್ಯಕರವಾದಂತಹ ನದಿಗಳು ಚಂದ್ರವಶ, ತಾಮ್ರಪರ್ಣಿ, ಅವಟೋದ, ಘೃತಮಾಲ, ವೈಹಾಯಸಿ, ಕಾವೇರಿ, ವೇಣಿ, ಪಯಸ್ವಿನಿ, ಪಯೋದ, ಶರ್ಕರ, ತುಂಗಭದ್ರ,
ಕೃಷ್ಣ, ಭೀಮರತಿ, ಗೋದಾವರಿ, ನಿರ್ವಿಂಧ್ಯ, ಪಯೋಷ್ಣಿ, ತಾಪಿ, ರೇವ, ಸುರಸ, ನರ್ಮದಾ, ಚರ್ಮಣ್ವತಿ, ಸಿಂಧು, ವೇದವತಿ, ಋಷಿಕುಲ್ಯ, ತ್ರಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಶದ್ವತಿ, ಗೋಮತಿ, ಸರಯು, ಓಘವತಿ, ಸಪ್ತವತಿ, ಘೋಷಣ, ಸುಷೋಮ, ಶತಮಾಲ, ಚಂದ್ರಮಾಲ, ಮರುಧೃದ, ವಿತಸ್ತ, ಅಸಿಕ್ನಿ ಮೊದಲಾಂತ ನದಿಗಳು. ಇದೆಲ್ಲ ಹೆಣ್ಣು ನದಿಗಳು. ಅದಲ್ಲದೆ 2 ಗಂಡು ನದಗಳಿವೆಯಂತೆ. ಶೋಣ ಮತ್ತು ಅಂಧ ಎಂಬತಕ್ಕಂಥ 2 ಗಂಡು ನದಗಳು. ಹೀಗೆ ನಾನಾ ರೀತಿಯಾದಂತಹ ಪುಣ್ಯಕರವಾದಂತಹ ನದಿಗಳು, ಪುಣ್ಯಕರವಾದಂತಹ ಆಶ್ರಮಗಳು, ಪುಣ್ಯಕರವಾದಂತಹ ಪರ್ವತಗಳು ಎಲ್ಲವೂ ಕೂಡ ಇಲ್ಲಿದೆಯಂತೆ. ನೋಡ್ರಿ, ಹೀಗೆ ನೋಡಿದಾಗಲೂ ಕೂಡ ನಿನ್ನೆ ಒಂದು ಕಾರಣವನ್ನು ಕೊಟ್ಟೆ, ಹೊರದೇಶಕ್ಕೆ ಹೋಗಬಾರದು ಅನ್ನಲಿಕ್ಕೆ. ಸಗರ ಚಕ್ರವರ್ತಿಯ ಕಾಲದಲ್ಲಿ ಅದಕ್ಕೆ ಬಹಿಷ್ಕಾರ ಬಂದಿದೆ ಅಂತ ಒಂದು ಕಾರಣ. ಇಷ್ಟೆಲ್ಲ ನದಿಗಳು, ಇಷ್ಟೆಲ್ಲ ಪರ್ವತಗಳ ವರ್ಣನೆಯನ್ನು ಮಾಡ್ತಾ ಇದೆ. ಇವೆಲ್ಲವೂ ಕೂಡ ನಾವು ನೋಡ್ತಾ ಇರತಕ್ಕಂತಹ ನಮ್ಮ ಇವತ್ತಿನ ಭಾರತ ಏನಿದೆ, ಇಂಡಿಯಾ ಏನಿದೆ, ಇಷ್ಟರೊಳಗೆ ಇವೆಲ್ಲ ನದಿಗಳು, ಪರ್ವತಗಳು ಕಾಣಿಸ್ತಾ ಇವೆ ಹೊರತಾಗಿ ನಮ್ಮ ಇಂಡಿಯಾದ ಆಚೆ ಇರತಕ್ಕಂಥ ಯಾವುದೇ ಒಂದು ದೇಶದಲ್ಲೂ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದಂಥ ಒಂದು ನದಿ ಇಲ್ಲ, ಒಂದು ಪರ್ವತವಿಲ್ಲ. ಪುಣ್ಯಕರವಾದಂತಹ ಕ್ಷೇತ್ರದಲ್ಲಿ ವಾಸ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಯಾವುದು ಪುಣ್ಯಕರವಾದಂತಹ ಕ್ಷೇತ್ರ ಅಂತಂದರೆ ಶಾಸ್ತ್ರ ಪ್ರಸಿದ್ಧವಾದಂತಹ ಭಗವಂತನ ಮೂರ್ತಿಗಳು, ಪುಣ್ಯಕರವಾದಂತಹ ನದಿಗಳು, ಪುಣ್ಯಕರವಾದಂತಹ ಪರ್ವತಗಳು ಇರತಕ್ಕಂಥದ್ದು ಪುಣ್ಯಕರವಾದ ದೇಶ ಅಂತ. ಇಷ್ಟೆಲ್ಲ ವಿಚಾರ ಮಾಡಿದರೂ ಕೂಡ ನಮ್ಮ ಭಾರತ ಇವತ್ತಿನ ಇಂಡಿಯಾದಲ್ಲಿ ಬಿಟ್ಟರೆ ಹೊರದೇಶಗಳಲ್ಲಿ ಯಾವುದೇ ಒಂದು ನದಿ, ಇಷ್ಟು ಹೇಳಿದ್ರಲ್ಲ, ಇಷ್ಟರಲ್ಲಿ ಒಂದು ನದಿಯಾಗಲಿ ಒಂದು ಪರ್ವತವಾಗಲಿ ಹೊರದೇಶದಲ್ಲಿ ಸಿಗೋದಿಲ್ಲ. ಇನ್ನು ವಾದಿರಾಜ ಶ್ರೀಪಾದರು ತೀರ್ಥಯಾತ್ರೆ ಮಾಡಿದ ಕ್ರಮ ಸಿಗತ್ತೆ, ಬಲರಾಮದೇವರು ತೀರ್ಥಯಾತ್ರೆ ಮಾಡಿದ ವಿಸ್ತಾರ ಚಿತ್ರ ಸಿಗತ್ತೆ, ವಿದುರ ತೀರ್ಥಯಾತ್ರೆ ಮಾಡಿದ್ದು ಸಿಗತ್ತೆ. ಇವರೆಲ್ಲರ ತೀರ್ಥಯಾತ್ರೆಯನ್ನು ಗಮನಿಸಾಗಲೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರ, ದ್ವಾರಕೆಯಿಂದ ಪೂರಿ, ಇಷ್ಟರೊಳಗೆ ಇವರೆಲ್ಲರ ತೀರ್ಥಯಾತ್ರೆ ಆಗಿದೆ ಹೊರತಾಗಿ ಇದರ ಆಚೆ ಒಬ್ಬರೂ ಹೋಗಿಲ್ಲ. ಅಂದರೆ ಎಲ್ಲ ಪೂರ್ವಿಕರನ್ನ ಗಮನಿಸಿದಾಗಲೂ ಕೂಡ ಅವರಿದ್ದದ್ದು ಈ ನಮ್ಮ ಭಾರತದಲ್ಲಿ, ಇವತ್ತೇನು ಭಾರತ ಅಂತ ಕರೀತಾ ಇದ್ದೇವೆ, ಇಷ್ಟರಲ್ಲೇ ಪೂರ್ವಿಕರು ವಾಸ ಮಾಡ್ತಾ ಇದ್ದಿದ್ದು. ಈ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಹೊರದೇಶಕ್ಕೆ ಹೋಗಬಾರದು ಅಂತ ಗೊತ್ತಾಗತ್ತೆ. ಶ್ರೇಯಸ್ಕರಿ, ತೃಪ್ತಿಕರಿ, ರತ್ನಗರ್ಭ, ವಸುಂಧರ, ಧಾತ್ರೀ ಕಿಲೇಯಂ ಜಗತಃ ಸೇಯಂ ಸರ್ವಸಹ ಕಿಲ. ಹೀಗೆ ಎಲ್ಲರಿಗೂ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು ಈ ಭೂದೇವತೆ. ಧಾತ್ರಿ, ಎಲ್ಲರನ್ನೂ ಧಾರಣೆ ಮಾಡಿದ್ದಾರೆ. ಜನಗಳು, ಪಶು ಪಕ್ಷಿಗಳು, ವೃಕ್ಷಗಳು, ಪರ್ವತಗಳು, ನದಿಗಳು ಏನೇನಿದ್ದಾವೆ ಎಲ್ಲವನ್ನೂ ಧಾರಣೆ ಮಾಡಿದಂತಹದ್ದು ಈ ಭೂಮಿ. ಸರ್ವಂ ಸಹ ಅಖಿಲ, ಮಹಾಸಹನೆ ಅಂತೆ ಭೂದೇವಿಗೆ. ಭೂಮಿ ಅಂತಂದರೆ ಜಡವಾದದ್ದಲ್ಲ, ವರಾಹಸ್ಯ ಅಂಕಪರ್ಯಂಕ, ವರಾಹ ದೇವರ ತೊಡೆಯ ಮೇಲೆ ಕೂತಿರ್ತಕ್ಕಂತಹ, ಇದಕ್ಕೆ ಅಭಿಮಾನಿಯಾದಂತಹ ದೇವತೆ ಒಬ್ಬರಿದ್ದಾರೆ. ಎಲ್ಲವನ್ನೂ ಸಹನೆ ಮಾಡ್ಕೊಳ್ತಿದ್ದಾರಂತೆ. ಭೂಮಿಯಷ್ಟು ಸಹನೆ ಮತ್ತಾರಿಗೂ ಇಲ್ಲ. ನಾವು ಭೂಮಿ ಮೇಲೆ ಉಗುಳ್ತೇವೆ, ಮಲಮೂತ್ರ ವಿಸರ್ಜನೆ ಮಾಡ್ತೇವೆ, ಓಡಾಡ್ತೇವೆ, ಎಷ್ಟೆಷ್ಟು ಕಸವನ್ನು ಹಾಕ್ತೇವೆ, ಏನೇನು ಮಾಡಿದ್ರೂ ಕೂಡ ಎಲ್ಲವನ್ನೂ ಸಹನೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಭೂದೇವಿ ಸಹನೆಗೆಟ್ಟಿತ್ತು ಅಂತಂದರೆ ನಾವ್ಯಾರೂ ಇರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆ ಎಲ್ಲವನ್ನೂ ಸಹನೆ ಮಾಡಿದ್ದಾರೆ. ಆದ್ದರಿಂದ ಸರ್ವಸಹ, ಅಷ್ಟು ಸಹನಾಮೂರ್ತಿ ಭೂದೇವಿ ಅಂತ. ಇಷ್ಟು ಸಹನೆ ಇದ್ದರೂ ಕೂಡ ಭೂದೇವಿ ಹೇಳ್ಕೊಳ್ತಾರೆ, ನನಗೆ ಇದು ಭಾರ ಆಗೋದಿಲ್ಲ. ಇಷ್ಟು ದೊಡ್ಡ ಪರ್ವತವನ್ನು ಹೊತ್ತುವುದಾಗಲಿ, ಇಷ್ಟು ಜನಗಳನ್ನು ಹೊತ್ತುಕೊಳ್ತಕ್ಕಂಥದ್ದಾಗಲಿ ಯಾವುದು ಭಾರ ಆಗುವುದಿಲ್ಲ. ನನಗೆ ಭಾರ ಯಾವುದು ಗೊತ್ತಾ? ಸುಳ್ಳು ಹೇಳ್ತಾರಲ್ಲ ಅಂತಹ ಮನುಷ್ಯರು ನನಗೆ ಭಾರ ಅಂತ. ಯಾರು ಮಿಥ್ಯಾವಚನವನ್ನು ಆಡ್ತಾರೋ, ಸುಳ್ಳು ಹೇಳ್ತಾರೋ ಅವರ ಭಾರವನ್ನು ನಾನು ತಾಳಲಾರೆ ಅಂತ ನಾವು ಪುರಾಣಗಳೆಲ್ಲ ಕೇಳ್ತೇವೆ. ರಾಕ್ಷಸರೆಲ್ಲ ಹೆಚ್ಚಾಗ್ಬಿಟ್ರು, ಭೂದೇವಿ ಭೂಭಾರವನ್ನು ತಾಳಲಾರದೆ ಶರಣಾಗತರಾಗಿ ಹೋದರು. ಭಗವಂತ ರಾಮನಾಗಿ ಅವತಾರ ಮಾಡಿದ ಅಥವಾ ಕೃಷ್ಣ ಅವತಾರ ಮಾಡಿದ. ಏನು ಭೂಭಾರ ಆಗಿಬಿಟ್ರು? ಮನುಷ್ಯರು ಭೂಮಿಗೆ ಭಾರವ? ಪರ್ವತವನ್ನೇ ಹೊತ್ತುಕೊಂಡಂತಹ ಭೂದೇವಿಗೆ ಈ ಮನುಷ್ಯರು ಭಾರ ಆಗಲಿಕ್ಕಿಲ್ಲ. ಮತ್ತ್ಯಾಕೆ ಅವರನ್ನು ಭಾರ ಅಂತ ಚಿಂತನೆ ಮಾಡಿದ್ರು ಭೂದೇವಿ ಅಂತಂದರೆ, ಅವರು ಅಸಭ್ಯ ವರ್ತನೆ ಅವರದು, ಅವರ ಆಡ್ತಕ್ಕಂತಹ ಸುಳ್ಳು ಮಾತುಗಳು, ಇದರಿಂದ ಭೂದೇವಿಗೆ ಅವರು ಭಾರವಾಗಿ ಬಿಟ್ರಂತೆ. ಪರ್ವತದ ಭಾರ ತಡಿಲಿಕ್ಕೆ ಕಷ್ಟ ಇಲ್ಲ, ಈ ಸುಳ್ಳು ಮಾತಾಡ್ತಕ್ಕಂಥವರ ಭಾರ ನನಗೆ ಜಾಸ್ತಿ ಆಗತ್ತೆ ಅಂತ ಅಂತಾರೆ. ಆದ್ದರಿಂದ ಸತ್ಯವಚನ,
ಸತ್ಯವಾಗಿ ನಮ್ಮ ನಡೆನುಡಿ ಇರಬೇಕು. ಸತ್ಯ ಅಂತನ್ನುವುದಕ್ಕೆ ಇದ್ದಿದ್ದಾಗ ಹೇಳುವುದು ಅಂತ ಅರ್ಥ ಅಲ್ಲ. ಸಜ್ಜನರಿಗೆ ಯಾವುದು ಹಿತವಾದಂತಹ ನುಡಿಯೋ ಅದನ್ನ ಸತ್ಯ ಅಂತ ಕರೀತಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಸತ್ಯವನ್ನ ಹೇಳಬೇಕು. ಸತ್ಯವನ್ನ ಹೇಳ್ತೇವೆ ಅಂತ ಅಂದ್ಬಿಟ್ರು ಇನ್ನೊಬ್ಬರಿಗೆ ಅಹಿತಕರವಾದಂತಹ ಮಾತನ್ನ ಆಡಬಾರದು. ಹಾಗಾದರೆ ಇನ್ನೊಬ್ಬರಿಗೆ ಸಂತೋಷ ಆಗತ್ತೆ ಅಂತ ಸುಳ್ಳು ಹೇಳಲಿಕ್ಕೂ ಇಲ್ಲ. ಸತ್ಯವೂ ಆಗಿರಬೇಕು, ಅವರಿಗೆ ಪ್ರಿಯವೂ ಆಗಿರಬೇಕು, ಅಂತಹ ಮಾತನ್ನ ಆಡಬೇಕಂತೆ. ಇದು ಭೂದೇವಿಗೆ ಬಹಳ ಸಂತೋಷ ಕೊಡ್ತಕ್ಕಂತಹ ಸಂಗತಿಯಂತೆ. ಕೃಷ್ಣ ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಅರ್ಜುನನಿಗೆ, ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತು ದುಷ್ಕರಂ. ಅರ್ಜುನ, ಸತ್ಯವಾದ್ದನ್ನ ಹೇಳಬೇಕು ಅಂತ ಅಲ್ಲಲ್ಲೇ ಹೇಳತ್ತೆ, ಹೌದು, ಆದರೆ ಸತ್ಯ ಯಾವುದು ಅಂತ ತಿಳ್ಕೊಳ್ಳೋದೇ ಕಷ್ಟ ಅಂತ. ಅದು ಚೆನ್ನಾಗಿದೆ, ಸುಂದರವಾಗಿದೆ ಕಥೆ. ಅದು ಕರ್ಣ ಯುದ್ಧ ನಡೀತಾ ಇದೆ, ಮಹಾಭಾರತ ಯುದ್ಧ ನಡೀತಾ ಇದೆ. ಆ ಯುದ್ಧದ ಸಂದರ್ಭದಲ್ಲಿ ಕರ್ಣ ಚೆನ್ನಾಗಿ ಧರ್ಮರಾಜರಿಗೆ ಹೊಡೆದಿದ್ದಾರೆ. ಏಟು ತಾಳಲಾರದೆ ಧರ್ಮರಾಜರು ಶಿಬಿರಕ್ಕೆ ಬಂದು ಮಲಗಿಬಿಟ್ರು. ಎಷ್ಟೊತ್ತಾದರೂ ಕೂಡ ಧರ್ಮರಾಜ ರಣರಂಗದಲ್ಲಿ ಕಾಣದೇ ಇದ್ದಾಗ ಅರ್ಜುನ ಹುಡುಕಿಕೊಂಡು ಬಂದರು, ಧರ್ಮರಾಜ ಎಲ್ಲಿ ಅಂತ. ಎಲ್ಲೂ ರಣರಂಗದಲ್ಲಿ ಕಾಣಲಿಲ್ಲ. ಶಿಬಿರಕ್ಕೆ ಹುಡುಕೊಂಡು ಬಂದರು. ಶಿಬಿರದಲ್ಲಿ ಮಲ್ಕೊಂಡಿದ್ದರು ಧರ್ಮರಾಜ. ಬಂದು ನಮಸ್ಕಾರ ಮಾಡಿದ್ರು. ಧರ್ಮರಾಜ ಏನಂದ್ಕೊಂಡ್ರು, ಕರ್ಣನನ್ನ ಕೊಂದು ಬಂದಿದ್ದಾನೆ ಅರ್ಜುನ ಅಂತಂದುಕೊಂಡು ತುಂಬ ಹೊಗಳಿದ್ರು. ಒಳ್ಳೇದಪ್ಪ, ಕರ್ಣನನ್ನ ಕೊಂದು ನಾನು ಬದುಕ್ತಾನೇ ಇರಲಿಲ್ಲ, ಹೇಗೋ ಪುಣ್ಯವಶಾತ್ ಬದುಕೊಂಡು ಬಂದೆ, ಅಷ್ಟು ಹಿಂಸೆ ಮಾಡಿದ್ದ ಕರ್ಣ ನನಗೆ, ಕರ್ಣನ ಕೊಂದು ಬಂದಿ, ತುಂಬ ಒಳ್ಳೇದು ಅಂತ ಹೊಗಳಿದ್ರು. ಅರ್ಜುನ ಅಂದ್ರು, ಅಣ್ಣ ಇನ್ನ ಕೊಂದಿಲ್ಲ ಕರ್ಣನನ್ನ, ಕೊಲ್ಲಬೇಕಿನ್ನು, ನೀ ಅಪ್ಪಣೆ ಕೊಟ್ಟಿ ಅಂತಂದ್ರೆ ಹೋಗಿ ಕೊಲ್ತೇನೆ ಅಂತ. ಧರ್ಮರಾಜರು ತುಂಬ ಸಹನೆ ಅವರಿಗೂ. ಅಷ್ಟಾದರೂ ಕೂಡ ಕರ್ಣ ಮಾಡಿದ ಹಿಂಸೆಯಿಂದ ಆ ವೇದನೆ ತಾಳಲಾರದೆ ಸಿಟ್ಟು ಬಂದುಬಿಡ್ತು. ಛೇ, ನೀನೆಂತ ಯೋಧ ನೀನು ನನ್ನ ತಮ್ಮನಾಗಲಿಕ್ಕೆ ಯೋಗ್ಯನಲ್ಲ. ನಾನು ಇಷ್ಟು ಪೆಟ್ಟು ತಿಂದು ಬಂದಿದ್ದೇನೆ, ಅಂತ ಕರ್ಣನನ್ನ ನೀನು ಕೊಂದಿಲ್ವಲ್ಲ, ನಿನ್ನನ್ನು ನನ್ನ ತಮ್ಮ ಅಂತ ಹೇಳ್ಕೊಡೋಕ್ಕೆ ಯೋಗ್ಯ ಅಲ್ಲ. ನಿಜವಾಗ್ಲೂ ನನ್ನ ತಮ್ಮ ಅಂದರೆ ಭೀಮಸೇನ ನೋಡು, ಈಗಲೂ ಇನ್ನ ಯುದ್ಧ ಮಾಡ್ತಾ ಇದ್ದಾನೆ. ನೀನು ಯಾಕೆ ಇಟ್ಕೊಂಡಿದ್ದೆ ಆ ಗಾಂಡೀವ ಧನಸ್ಸನ್ನ? ಆ ಧನಸ್ಸನ್ನ ಕೃಷ್ಣನಿಗೆ ಕೊಟ್ಟು ಬಿಡು, ಕೃಷ್ಣನ ಕೊಲ್ತಾನೆ ಅಂತ ಧರ್ಮರಾಜರು ಅಂದ್ಬಿಟ್ರು. ಹೀಗೆ ಹೇಳಿದ ಕೂಡಲೇ ಅರ್ಜುನ ಕತ್ತಿ ಮೇಲಕ್ಕೆ ಎತ್ತಿಬಿಟ್ರು, ಧರ್ಮರಾಜನ ಕೊಂದು ಬಿಡ್ತೇನೆ ಅಂತ. ಕೃಷ್ಣ ಕೇಳಿದ, ಏನು ಮಾಡಕ್ಕೆ ಹೊರಟಿದೆ ಅರ್ಜುನ? ಇಲ್ಲ ಕೃಷ್ಣ, ನಾನು ಅಣ್ಣನನ್ನ ಕೊಲ್ತೇನೆ. ಯಾಕೆ? ಅರ್ಜುನ ಹೇಳ್ತಾರೆ, ಕೃಷ್ಣ ನೋಡು, ನಾನೊಂದು ಪ್ರತಿಜ್ಞೆ ಮಾಡಿದ್ದೆ. ಏನು? ನಾವು ದ್ರೋಣಾಚಾರ್ಯ ಹತ್ರ ಓದ್ತಾ ಇರಬೇಕಾದ್ರೆ ನಮಗೆಲ್ಲ ಶಿಷ್ಯರಿಗೆಲ್ಲ ಹೇಳಿದ್ರು ದ್ರೋಣಾಚಾರ್ಯರು, ನೀವೆಲ್ಲರೂ ಒಂದು ಶತ್ರುವನ್ನ ಕೊಲ್ಲುವಂತಹ ಪ್ರತಿಜ್ಞೆ ಮಾಡಬೇಕು. ಹಾಗಂತನ್ಬಿಟ್ಟು ಅದು ಇನ್ನೊಬ್ಬರಿಗೆ ಹಿಂಸಾಕರವಾಗಿರಬಾರ್ದು, ಸುಮ್ಮನೆ ಕೊಲ್ತೇನೆ ಅಂತ ಆಗಿರಬಾರ್ದು. ಏನೋ ಒಂದು ನಿಯಮ ಹಾಕಿಕೊಂಡು ಆ ನಿಯಮವನ್ನು ಮೀರಿದಂಥವ್ರನ್ನ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿದರು. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರತಿಜ್ಞೆ ಮಾಡಿದರು. ಅದರಲ್ಲೇ ಅರ್ಜುನ, ನನ್ನ ಗಾಂಡೀವ ಧನಸ್ಸನ್ನ ಮತ್ತೊಬ್ಬರಿಗೆ ಕೊಡು ಅಂತ ಯಾರಾದರೂ ಹೇಳಿಬಿಟ್ರೆ ಅವರನ್ನ ಕೊಲ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದರು. ಅರ್ಜುನ ಹೇಳ್ತಾನೆ, ನಾನು ಹೀಗೆ ಪ್ರತಿಜ್ಞೆ ಮಾಡಿದ್ದೆ, ಕ್ಷತ್ರಿಯನಿಗೆ ಮಾತು ಉಳಿಸ್ಕೊಳ್ಬೇಕು, ನನ್ನ ಸತ್ಯವಾದ ಮಾತನ್ನ ನನ್ನ ಮಾತನ್ನು ಸತ್ಯ ಮಾಡಿಕೊಳ್ಬೇಕು ನಾನು, ಆದ್ದರಿಂದ ಕತ್ತಿಯಿಂದ ಅಣ್ಣನ ಕೊಂದು ಬಿಡ್ತೇನೆ ಅಂತ ಹೊರಟರು. ಕೃಷ್ಣ ಅಂದ, ಹಲೋ, ಅಣ್ಣ ಅಂತಂದ್ರೆ ತಂದೆಗೆ ಸಮಾನ, ಅಣ್ಣನ ಯಾರು ಕೊಲ್ತಾರ? ಮತ್ತೇನು ಮಾಡಲಿ ಕೃಷ್ಣ, ನಾನು ಪ್ರತಿಜ್ಞೆ ಉಳಿಬೇಕು. ಕೃಷ್ಣ ಹೇಳಿದ, ಹಾಗಾದರೆ ಚೆನ್ನಾಗಿ ಬೈದು ಬಿಡು. ದೊಡ್ಡವರನ್ನ ನಿಂದೆ ಮಾಡ್ತು ಅಂತಂದ್ರೆ ಅವರನ್ನ ಸಂಹಾರ ಮಾಡಿದಂತೆ ಆಗತ್ತೆ, ನೀನು ಚೆನ್ನಾಗಿ ಬೈ ಧರ್ಮರಾಜನ್ನ ಅಂತ ಹೇಳ್ಬಿಟ್ಟ. ಚೆನ್ನಾಗಿ ಬೈದ್ರು. ನಿನ್ನಿಂದಲೇ ನಮಗಿಷ್ಟೆಲ್ಲ ಅರಣ್ಯವಾಸ ದುಃಖ ಆಗಿದ್ದು, ನೀನು ಪಗಡೆ ಆಡಿದ್ದಕ್ಕೆ ನಾವು ಈ ಅರಣ್ಯಕ್ಕೆ ಅಲಿಬೇಕಾದ ಸಂದರ್ಭ ಬಂತು. ಬೇಕಾದಷ್ಟು ಬೈದ್ರು. ಇದಾದ್ಮೇಲೆ ಎರಡನೇ ಬಾರಿ ಕತ್ತಿ ಎತ್ತಿದ್ರು. ಕೃಷ್ಣ ಕೇಳಿದ, ಅರ್ಜುನ ಈಗ ಯಾಕೆ ಎತ್ತದಿ ಕತ್ತಿಯನ್ನ? ನನ್ನನ್ನು ನಾನು ಕೊಂದ್ಕೊಳ್ತೇನೆ. ಯಾಕೋ ಅರ್ಜುನ ಅಂತ ಕೇಳಿದ. ಅಲ್ಲ, ಅಣ್ಣನ್ನ ಬೈದ್ಬಿಟ್ಟೆ, ಅಣ್ಣನ್ನ ಸಂಹಾರ ಮಾಡಿದ್ಮೇಲೆ ಆ ಪಾಪ ಬಂತು ನನಗೆ, ಪ್ರಾಯಶ್ಚಿತ್ತಕ್ಕೋಸ್ಕರ ನನ್ನನ್ನು ನಾನೇ ತಲೆ ಕತ್ತರಿಸ್ಕೊಂಡ್ಬಿಡ್ತೇನೆ. ಕೃಷ್ಣ ಹೇಳಿದ, ಆತ್ಮಹತ್ಯೆ ಮಹಾಪಾಪ, ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗಿಲ್ಲ. ಕೃಷ್ಣ ಹಾಗಾದ್ರೆ ಏನು ಮಾಡಲಿ? ಹಾಗಾದ್ರೆ ನಿನ್ನನ್ನು ನೀನು ಚೆನ್ನಾಗಿ ಹೊಗಳ್ಕೊ. ನಿನ್ನನ್ನೇ ನೀನು ಹೊಗಳ್ಕೊಂಡ್ರಿ ಅಂತಂದ್ರೆ ಅದು ಆತ್ಮಹತ್ಯೆ ಸಮಾನ ಆಗತ್ತೆ. ನಿನ್ನನ್ನೇ ನೀನು ಹೊಗಳ್ಕೊ ಅಂತಂದ್ರು. ಅರ್ಜುನ ತನ್ನನ್ನು ಬೇಕಾಷ್ಟು ಹೊಗಳ್ಲಿಕ್ಕೆ ಆರಂಭ ಮಾಡಿಕೊಂಡ್ರು. ಒಬ್ಬನೇ ನಾನು ಖಾಂಡವನನ್ನು ದಹನ ಮಾಡಿದೆ,
ನಿವಾತ ಕವಚರನ್ನೆಲ್ಲ ಸಂಹಾರ ಮಾಡಿದೆ, ಸ್ವರ್ಗಕ್ಕೆ ಹೋಗಿದ್ದೆ ಇದೇ ದೇಹದಿಂದ, ಈಗ ಬೇಕಾಷ್ಟು ಹೊಗಳಲಿಕ್ಕೆ ಶುರು ಮಾಡಿಕೊಂಡ್ರು. ಧರ್ಮರಾಜರಿಗೆ ಪಾಪ ಒಂದೂ ಗೊತ್ತಾಗಲಿಲ್ಲ. ಧರ್ಮರಾಜನ ಬೈದಿದ್ದು ಗೊತ್ತಾಯಿತು, ತನ್ನನ್ನು ತಾನು ಹೊಗಳ್ಕೊಂಡಿದ್ದು ಗೊತ್ತಾಯಿತು. ಮಲಕೊಂಡಿದ್ದರು ಧರ್ಮರಾಜ ಎದ್ರು. ಸರಿಪ, ಹಾಗಾದರೆ ನೀವು ಯುದ್ಧ ಮಾಡ್ಕೊಳ್ರಿ, ಭೀಮನೇ ರಾಜನಾಗಲಿ, ನೀನು ಯುವರಾಜ ಆಗು, ನಾನು ಅರಣ್ಯಕ್ಕೆ ಹೋಗ್ಬಿಡ್ತೇನೆ ಅಂತ ಹೊರಟರು. ಆ ಕೃಷ್ಣ ಹೇಳಿದ, ಇಲ್ಲ ಇಲ್ಲ, ಇಷ್ಟೆಲ್ಲ ಪ್ರತಿಜ್ಞೆಯ ಗಲಾಟೆ ಇತ್ತು, ಅದಕ್ಕೋಸ್ಕರ ನಾನು ಇಷ್ಟು ಉಪಾಯ ಮಾಡಿದೆ ಅಂತ. ಆಗ ಧರ್ಮರಾಜ ಅರ್ಜುನ ಇಬ್ಬರೂ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರಂತೆ. ಸ್ವಾಮಿ, ನಮಗೇನು ಧರ್ಮವೇ ಗೊತ್ತಿಲ್ಲ ಅಂತ ಒಪ್ಪಿಕೊಂಡ್ರಂತೆ. ಅಂದರೆ ಸತ್ಯ ಹೇಳುವುದು, ಆ ಕೃಷ್ಣ ಹೇಳಿದಂಥ ಮಾತಿದು, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತು ದುಷ್ಕರಂ, ಧರ್ಮಸ್ಯ ಕರಣಂ ಶ್ರೇಯ ಧರ್ಮಜ್ಞಾನಂತು ದುಷ್ಕರಂ. ಸತ್ಯವನ್ನು ನುಡಿಬೇಕು ಅಂತ ಹೇಳ್ತಾ ಇದೆ ಶಾಸ್ತ್ರಗಳು, ಆದರೆ ಸತ್ಯ ಯಾವುದು ತಿಳ್ಕೊಳ್ಳೋದು ಬಹಳ ಕಷ್ಟ. ಧರ್ಮಾಚರಣೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ, ಆದರೆ ಯಾವುದು ಧರ್ಮ ಅಂತ ತಿಳಿಯೋದು ಬಹಳ ಕಷ್ಟ. ಈ ಕಥೆಯನ್ನು ಹೇಳೋದ್ರಿಂದ ಮತ್ತೊಂದು ಗೊತ್ತಾಗತ್ತೆ, ದೊಡ್ಡವರನ್ನ ನಿಂದೆಯೂ ಮಾಡಬಾರದು, ನಮ್ಮನ್ನು ನಾವು ಹೊಗಳಿಕೊಳ್ಳಬಾರದು. ನಮ್ಮನ್ನು ನಾವು ಹೊಗಳಿಕೊಂಡ್ರೂ ಆಗ ಆತ್ಮಹತ್ಯೆ ದೋಷ ಬರುತ್ತೆ. ದೊಡ್ಡವರು ಆ ಸ್ಥಾನದಲ್ಲಿ ಇದ್ದಾರೆ ಅಂತಂದ ಮೇಲೆ ಆ ಸ್ಥಾನಕ್ಕೆ ಮರ್ಯಾದೆಯನ್ನು ಕೊಡಬೇಕು. ಆ ದೊಡ್ಡವರನ್ನ ನಿಂದೆ ಮಾಡ್ತು ಅಂತಂದರೆ ಅವರನ್ನ ಕೊಂದ ಪಾಪ ಬರುತ್ತೆ ಅಂತ ಇದೂ ಕೂಡ ಈ ಕಥೆಯಿಂದ ಗೊತ್ತಾಗ್ತಾ ಇದೆ. ಅಂತೂ ಹೀಗೆ ಸತ್ಯವಾದ ನುಡಿಯನ್ನ ನಾವು ನುಡಿತಾ ಇರಬೇಕು ಅಂತ ಇಷ್ಟು ಭೂಮಿಯ ಬಗ್ಗೆ ವರ್ಣನೆಯನ್ನು ಕೊಟ್ಟು, ಇನ್ನು ಅಂತರಿಕ್ಷದಲ್ಲಿರತಕ್ಕಂತಹ ಜ್ಯೋತಿಗಳು, ನಕ್ಷತ್ರಗಳು ಏನೇನಿದ್ದಾವೆ ಅದರ ವಿವರಣೆಯನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಇನ್ನು ಮುಂದೆ ಅಂತರಿಕ್ಷದಲ್ಲಿ 3 ಚಕ್ರದ ವರ್ಣನೆ ಮಾಡ್ತಾರೆ ರಾಜರು. ಒಂದು ಕಾಲಚಕ್ರ, ಮತ್ತೊಂದು ಜ್ಯೋತಿಷ್ಚಕ್ರ ಅಂತ, ಮತ್ತೊಂದು ಸೂರ್ಯನ ರಥದ ಚಕ್ರ. 3 ಚಕ್ರಗಳು ತಿರುಗ್ತಾ ಇವೆ ಆಕಾಶದಲ್ಲಿ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಕಾಲಚಕ್ರ ಅಂತಂದರೆ ಅದು ನಾವು ವರ್ಲ್ಡ್ ಕ್ಲಾಕ್ ಅಂತೀವಲ್ಲ, ಹಾಗೆ ಬ್ರಹ್ಮಾಂಡಕ್ಕೆ ಇರತಕ್ಕಂತಹ ಗಡಿಯಾರ ಒಂದು, ಅದು ಚಕ್ರ ತಿರುಗ್ತಾ ಇದೆ, ಆಕಾಶದಲ್ಲಿ ತಿರುಗ್ತಾ ಇದೆಯಂತೆ. ಅದಕ್ಕೆ ಮೊದಲು ಕಾಲ ಅಂದರೇನು ಅಂತ ಕಾಲದ ಬಗ್ಗೆ ಮೊದಲು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಘಟಿಕಾಹೋರಾತ್ರ ಪಕ್ಷ ಮಾಸರ್ತ್ವಯನ ರೂಪತಃ ಸಂವತ್ಸರಾಖ್ಯ ರೂಪೇಣ ಬೃಹತ ಚೋಪಲಕ್ಷಿತಂ. ಕಾಲ ಒಂದು ವರ್ಷ, ಆ ವರ್ಷದಲ್ಲಿ ನಾನಾ ರೀತಿ ಭಾಗಗಳಿದ್ದಾವೆ. ದಕ್ಷಿಣಾಯನ, ಉತ್ತರಾಯಣ, 12 ಮಾಸಗಳು, ಒಂದು ಮಾಸದಲ್ಲಿ ಪಕ್ಷಗಳು, ಒಂದು ಪಕ್ಷದಲ್ಲಿ 15 ದಿನಗಳು, ಒಂದೊಂದು ದಿನಕ್ಕೂ ಕೂಡ 60 ಗಳಿಗೆಗಳು. ಅಂದರೆ ಗಳಿಗೆಯಿಂದ ಆರಂಭ ಮಾಡ್ಕೊಳ್ಬೇಕು. ಒಂದು ಗಳಿಗೆ ಅಂದರೆ 24 ನಿಮಿಷ ಅಂತ. ನಾವು ಗಂಟೆ ಅಂತ ಇಂಗ್ಲೀಷಿನಲ್ಲಿ ಗಂಟೆ ಅಂತ ವ್ಯವಹಾರ ಮಾಡ್ತೇವೆ ಕನ್ನಡದಲ್ಲೆಲ್ಲ. ಸಂಸ್ಕೃತದಲ್ಲೆಲ್ಲ ಗಳಿಗೆ ಲೆಕ್ಕಾಚಾರ ಮಾಡ್ತಾರೆ. 60 ಗಳಿಗೆ, 24 ಗಂಟೆಗೆ 60 ಗಳಿಗೆ ಅಂತ ಲೆಕ್ಕಾಚಾರ. ಹೀಗೆ 60 ಗಳಿಗೆಯಲ್ಲಿ 30 ಗಳಿಗೆ ಹಗಲು ಅಂದರೆ 12 ಗಂಟೆ, 30 ಗಳಿಗೆ ರಾತ್ರಿ, ಒಟ್ಟು 60 ಗಳಿಗೆ ಒಂದು ದಿನಕ್ಕೆ. ಇಂತಹ 15 ದಿನಗಳನ್ನು ಹಾಕಿತು ಅಂತಂದರೆ ಒಂದು ಪಕ್ಷ ಆಗತ್ತೆ. ಅಂತಹ 2 ಪಕ್ಷಗಳನ್ನು ಹಾಕಿತು ಅಂತಾದರೆ ಒಂದು ಮಾಸ ಆಗತ್ತೆ. ಅಂತಹ 6 ಮಾಸಗಳನ್ನು ಹಾಕಿತು ಅಂತಂದರೆ, ಅಂತಹ 2 ಮಾಸಗಳನ್ನು ಹಾಕಿತು ಅಂತಂದರೆ ಒಂದು ಋತು ಆಗತ್ತೆ. ಅಂತಹ 6 ಋತುಗಳು, ಅದನ್ನು ಸಂವತ್ಸರ ಅಂತ ಕರಿತೇವೆ. ಅದರಲ್ಲಿ 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ಇದು ಮನುಷ್ಯಮಾನದ ಕಾಲ ವರ್ಣನೆ. ಇದು ಮನುಷ್ಯರಿಗೆ ಆಗತಕ್ಕಂತಹ ಒಂದು ವರ್ಷ. ಇದು ಮನುಷ್ಯರಿಗೆ ಬೇರೆ ರೀತಿ ಇದೆ, ಪಿತೃಗಳಿಗೆ ಬೇರೆ ರೀತಿ ಇದೆ, ದೇವತೆಗಳು ಕಡೆಗೆ ಬ್ರಹ್ಮದೇವರು, ಒಬ್ಬೊಬ್ಬರಿಗೂ ಕೂಡ ಕಾಲದ ಮಾನದಲ್ಲಿ ತುಂಬ ವ್ಯತ್ಯಾಸ ಇದೆ. ಮನುಷ್ಯರಿಗೆ ಒಮ್ಮೆ ಸೂರ್ಯನು ಉದಯಿಸಿ ಸೂರ್ಯ ಅಸ್ತ ಆದ ಅಂತಂದರೆ ಒಂದು ಹಗಲು ಕಳೀತು ಅಂದರೆ 30 ಗಳಿಗೆ ಆಯಿತು. ಅಷ್ಟೇ ಕಾಲ ಆಯಿತು ಅಂತಂದರೆ ರಾತ್ರಿ ಆಯಿತು. ಇದು ಮನುಷ್ಯರ ಒಂದು ದಿನದ ಲೆಕ್ಕಾಚಾರ. ಇಂತಹ 365 ದಿನಗಳಾದವು ಅಂತಂದರೆ ಅದು ಮನುಷ್ಯಮಾನ ಒಂದು ವರ್ಷ. ಆದರೆ ಪಿತೃಗಳಿಗೆ ಮನುಷ್ಯಮಾನದಂತೆ ಒಂದು ಮಾಸ ಕಳೀತು ಅಂತಂದರೆ ಒಂದು ದಿನ ಆಗತ್ತೆ ಅವರಿಗೆ. ನಮ್ಮ ಶುಕ್ಲ ಪಕ್ಷ ಅವರಿಗೆ ರಾತ್ರಿ, ನಮ್ಮ ಕೃಷ್ಣ ಪಕ್ಷ ಅವರಿಗೆ ಹಗಲು. ಅದಕ್ಕೆ ಪಿತೃಪಕ್ಷವನ್ನು ನಾವು ಕೃಷ್ಣ ಪಕ್ಷದಲ್ಲೇ ಮಾಡ್ತೇವೆ. ಯಾಕೆ ಪಿತೃಪಕ್ಷ, ಕೃಷ್ಣ ಪಕ್ಷ ಅದು ಅವರಿಗೆ ಹಗಲು, ಅವರ ಹಗಲಿನಲ್ಲಿ ಅವರಿಗೆ ಆರಾಧನೆ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಪಿತೃಪಕ್ಷವನ್ನು ಕೃಷ್ಣ ಪಕ್ಷದಲ್ಲಿ ಮಾಡ್ತೇವೆ. ಇದು ಪಿತೃಗಳಿಗೆ. ದೇವತೆಗಳಿಗೆ ಆಗುವ ಕಾಲಕ್ಕೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಆಗತ್ತೆ.
ಮನುಷ್ಯಮಾನದಂತೆ 1 ವರ್ಷ ಕಳೀತು ಅಂತಂದರೆ ಅವರಿಗೆ 1 ದಿನ. ನಮ್ಮ ದಕ್ಷಿಣಾಯನ ಅವರಿಗೆ ರಾತ್ರಿ, ನಮ್ಮ ಉತ್ತರಾಯಣ ದೇವತೆಗಳಿಗೆ ಹಗಲು. ಹೀಗೆ ದೇವಮಾನ 1 ದಿನ ಆಯಿತು. ದೇವಮಾನ 1 ವರ್ಷ 365 ದಿನ ಆಯಿತು ಅಂತಂದರೆ ಆಗ ದೇವತೆಗಳಿಗೆ 1 ವರ್ಷ ಆಗತ್ತೆ. ಹಾಗೆ ದೇವತೆಗಳಿಗೆ 12,000 ವರ್ಷಗಳು ಕಳೆದ್ವು ಅಂತಂದರೆ ಆಗ ಒಮ್ಮೆ ಚತುರ್ಯುಗ ಕಳೆಯತ್ತೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗಗಳು ಕಳೆಯುವ ಹೊತ್ತಿಗೆ ದೇವತೆಗಳಿಗೆ 12,000 ವರ್ಷಗಳು ಕಳೆದಿರತ್ತೆ. ಇದು 1 ಚತುರ್ಯುಗ, 1 ರೊಟೇಷನ್. ಈ ಯುಗಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಹಿಂದೆ ಕೃತಯುಗ ಇತ್ತು, ತ್ರೇತಾಯುಗ ಕಳೆದು ದ್ವಾಪರ ಯುಗ ಕಳೆದು ಈ ಕಲಿಯುಗ ಬಂದಿದೆ. ಈ ಕಲಿಯುಗ ಮುಗಿಯಿತು ಅಂತಂದ್ರೆ ಮತ್ತೆ ಕೃತಯುಗ ಆರಂಭ ಆಗತ್ತೆ. ಹಾಗೆ ಕೃತ, ತ್ರೇತ, ದ್ವಾಪರ, ಕಲಿ ಮುಂದುವರಿತಾನೆ ಇರುತ್ತೆ. 1 ರೊಟೇಷನ್. ಇದಕ್ಕೆ 1 ಮಹಾಯುಗ ಅಂತ ಕರೀತೇವೆ. 4 ಯುಗಗಳು ಒಮ್ಮೆ ಕಳೆದ್ವು ಅಂತಂದ್ರೆ ಅದಕ್ಕೆ ಮಹಾಯುಗ ಅಂತ ಕರೀತೇವೆ. ದೇವತೆಗಳಿಗೆ ಆಯಸ್ಸು ಒಟ್ಟು 1 ಮನ್ವಂತರ ಆಯಸ್ಸು. 1 ಮನ್ವಂತರ ಆಗಬೇಕು ಅಂತಂದ್ರೆ ಈ ರೀತಿ 71 ಬಾರಿ ರೊಟೇಷನ್ ಕಳಿಬೇಕು. 71 ಬಾರಿ ರೊಟೇಷನ್ ಕಳೀತು ಅಂತಂದ್ರೆ ಆಗ ದೇವತೆಗಳಿಗೆ ಅವರ ಆಯಸ್ಸು ಮುಗಿಯತ್ತೆ. ಬ್ರಹ್ಮದೇವರಿಗೆ ಇಂತಹ ಮನ್ವಂತರಗಳು 14 ಬಾರಿ ಕಳೀತು ಅಂತಂದ್ರೆ ಆಗ ಬ್ರಹ್ಮದೇವರಿಗೆ 1 ಹಗಲಾಗತ್ತೆ. ಬ್ರಹ್ಮದೇವರ 1 ಹಗಲಿನಲ್ಲಿ ಒಟ್ಟು 14 ಮನ್ವಂತರಗಳಿದ್ದಾವೆ. ದೇವತೆಗಳ ಆಯಸ್ಸು ಮನ್ವಂತರ ಪರ್ಯಂತ. ಮನ್ವಂತರ ಆಯಿತು ಅಂತಂದ್ರೆ 3 ಲೋಕವರೆಗೆ ಪ್ರಳಯ ಆಗಿಬಿಡತ್ತೆ. ಮತ್ತೆ 2ನೇ ಮನ್ವಂತರ ಶುರು ಆದಾಗ ಮತ್ತೆ ಸೃಷ್ಟಿ ಆರಂಭ ಆಗತ್ತೆ. ಹೀಗೆ ಬ್ರಹ್ಮದೇವರ 1 ಹಗಲಿನಲ್ಲಿ ಒಟ್ಟು 14 ಮನ್ವಂತರಗಳು ಕಳೆಯುತ್ತವೆ. 1 ಹಗಲಿಗೆ 14 ಮನ್ವಂತರ. ಅಷ್ಟೇ ಕಾಲ ಕಳೀತು ಅಂತಂದ್ರೆ ಬ್ರಹ್ಮದೇವರೇ 1 ರಾತ್ರಿ ಆಗತ್ತೆ. ಅಂದ್ರೆ ಬ್ರಹ್ಮದೇವರ 1 ದಿನ ಕಳೀಬೇಕು ಅಂತಂದ್ರೆ 14 ಮನ್ವಂತರಗಳು 2 ಸರ್ತಿ ಕಳಿಬೇಕಾಗತ್ತೆ. ರಾತ್ರಿ ಕಾಲದಲ್ಲಿ ಮನ್ವಂತರ ಕಳೆಯೋದಿಲ್ಲ, ಅಷ್ಟು ಸಮಯ ಮಾತ್ರ ಅಷ್ಟು ಹೋಗಬೇಕಾಗತ್ತೆ. ಇಷ್ಟ ಆಯಿತು ಅಂತಂದರೆ ಬ್ರಹ್ಮದೇವರಿಗೆ 1 ದಿನ ಆಗತ್ತೆ. ಹೀಗೆ ಲೆಕ್ಕಾಚಾರ ಮಾಡಿದಾಗ ಬ್ರಹ್ಮದೇವರ 1 ದಿನಕ್ಕೆ ಮನುಷ್ಯಮಾನದಂತೆ 432 ಕೋಟಿ ವರ್ಷ ಆಗತ್ತೆ. 1 ಹಗಲಿಗೆ ಅಂದ್ರೆ 864 ಕೋಟಿ ವರ್ಷ ಕಳೀತು ಅಂತಂದ್ರೆ ಬ್ರಹ್ಮದೇವರ 1 ದಿನ ಪೂರ್ತಿ ಆಗತ್ತೆ. ಇಂತಹದ್ದು 365 ದಿನಗಳಾದರೆ ಬ್ರಹ್ಮದೇವರಿಗೆ 1 ವರ್ಷ. ಅಂತಹದ್ದು 100 ವರ್ಷ ಕಳೀತು ಅಂತಂದ್ರೆ ಆಗ ಬ್ರಹ್ಮದೇವರ 100 ವರ್ಷ ಪೂರ್ತಿ ಆಗತ್ತೆ. ಆಗ ಸಂಪೂರ್ಣ ಬ್ರಹ್ಮಾಂಡ ಪ್ರಳಯ ಆಗತ್ತೆ. ಹೀಗೆ ಈಗ ಬ್ರಹ್ಮದೇವರಿಗೆ ಆಗಲೇ 50 ವರ್ಷ ಕಳೆದು ಹೋಗ್ಬಿಟ್ಟಿದೆ. 2ನೇ 50ನೇ ವರ್ಷ, 51ನೇ ವರ್ಷ ಈಗ ಆರಂಭ ಆಗಿದೆ ಬ್ರಹ್ಮದೇವರಿಗೆ. ಅದರಲ್ಲೂ ಕೂಡ ಅಂದ್ರೆ ಮೊದಲನೇ ದಿನ ಕಳೀತಾ ಇದೆ. ಮೊದಲನೇ ದಿನದಲ್ಲಿ ಒಟ್ಟು 14 ಮನ್ವಂತರ ಕಳಿಬೇಕು. ಅದರಲ್ಲಿ ಈಗಾಗಲೇ 6 ಮನ್ವಂತರಗಳು ಕಳೆದು ಹೋಗಿ 7ನೇ ವೈವಸ್ವತ ಮನ್ವಂತರ ನಡೀತಾ ಇದೆ. ಇಷ್ಟು ಕಾಲದ ಪರಿಚಯ. ಈ ಕಾಲವನ್ನು ಗಣನೆ ಮಾಡಲಿಕ್ಕೆ ಒಂದು ಯಂತ್ರ, ಚಕ್ರ ತಿರುಗ್ತಾ ಇದೆಯಂತೆ ಆಕಾಶದಲ್ಲಿ. ಅದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಘಟಿಕಾಹೋರಾತ್ರ ಪಕ್ಷ ಮಾಸರ್ತ್ವಯನ ರೂಪತಃ ಸಂವತ್ಸರಾಖ್ಯ ರೂಪೇಣ ಬೃಹತ ಚೋಪಲಕ್ಷಿತಂ ಮಹಾಕಾಲಂ ಸ್ವಗತಿಭಿಃ ಕ್ರಮಾಲ್ಲಕ್ಷಯಿತು ನೃಣಾಂ ನವಗ್ರಹಾಣಾಂ ರಾಶೀನಾಂ ತಾರಾಣಾಂ ಸಪ್ತಯೋಗಿನಾಂ ಗಂಧರ್ವಾಣಾಂ ಚ ಸಿದ್ಧಾನಾಂ ನೃಣಾಂ ಪುಣ್ಯಕೃತಾಮಪಿ ಸ್ಫುರದ್ರತ್ನಯುಮಾನಾನಿ ಪರಿತಃ ಸ್ಥಾನಭೇದತಃ ಸದಾ ಧರ್ತುಂ ಚ ಹರಿಣ ಕೃತಂ ಆಶ್ಚರ್ಯ ಕರ್ಮಣ. ಭಗವಂತ ವಿಚಿತ್ರವಾದಂತಹ ಒಂದು ಚಕ್ರವನ್ನು ನಿರ್ಮಾಣ ಮಾಡಿದ್ದಾನೆ. ಬಂಗಾರದ ಚಕ್ರ ಇದು, ಸುವರ್ಣಾತ್ಮಕವಾದಂತಹ ಕಾಲಚಕ್ರ. ಆ ಕಾಲಚಕ್ರವು ತಿರುಗ್ತಾ ಇದೆ. ಆಕಾಶದಲ್ಲಿ ಕಾಲಚಕ್ರ ತಿರುಗ್ತಾ ಇದೆ. ಅದು ಎಷ್ಟು ದೊಡ್ಡದು? ಬಹುಕೋಟಿ ಯೋಜನ ವಿಸ್ತಾರ, ಅನೇಕ ಕೋಟಿ ಯೋಜನ ಅಗಲ ಇದೆಯಂತೆ ಆ ಕಾಲಚಕ್ರ. ಮಾನಸದವರೆಗೂ ಕೂಡ ಹೇಳಿದೆ. ಇವಾಗ ನಾವಿರತಕ್ಕಂಥದ್ದು ಜಂಬೂದ್ವೀಪದಲ್ಲಿ 6 ದ್ವೀಪಗಳು, 6 ಸಮುದ್ರಗಳಿದ್ದಾವೆ. ಕಡೇ ದ್ವೀಪದಲ್ಲಿರತಕ್ಕಂಥದ್ದು ಮಾನಸೋತ್ತರ ಪರ್ವತ. ಅಲ್ಲಿಯವರೆಗೂ ಕೂಡ ಈ ಕಾಲಚಕ್ರ ವಿಸ್ತಾರವಾಗಿ ಹರಡಿಕೊಂಡಿದೆಯಂತೆ. ಗಂಧರ್ವರು, ಸಿದ್ಧರು, ಸಪ್ತ
ಋಷಿಗಳು ಇವರೆಲ್ಲರೂ ಕೂಡ ಈ ಕಾಲಚಕ್ರವನ್ನ ಆಶ್ರಯ ಮಾಡಿಕೊಂಡಿದ್ದಾರಂತೆ. ನವಗ್ರಹಗಳು ಕೂಡ ಈ ಕಾಲಚಕ್ರವನ್ನ ಆಶ್ರಯ ಮಾಡಿಕೊಂಡಿದೆಯಂತೆ. ರತ್ನೋಜ್ವಲ ಸ್ಫುರದ್ರತ್ನ ಮಯೀಭಿಹಿ ಪರಿತೋದಿಶಂ, ಅದರೆಲ್ಲ ರತ್ನಗಳನ್ನ ಹೂಡಿದ್ದಾರಂತೆ. ಆ ಕಾಲಚಕ್ರ ಬಂಗಾರದ ಚಕ್ರ, ಆ ಚಕ್ರದಲ್ಲಿ ರತ್ನಗಳನ್ನೆಲ್ಲ ಹೂಡಿದ್ದಾರೆ. ಅದರ ಪ್ರಕಾಶ ಎಲ್ಲ ಕಡೆ ಬೆಳಗ್ತಾ ಇದೆಯಂತೆ. ಮಧ್ಯೆ ಮಧ್ಯೆ ಯಥಾಯೋಗ್ಯಾನ್ ದೇಶಾನ್ ಅಂತರಿತಾನಪಿ ಸ್ವಭಾಸ ಭಾಸಯಂತೀಭಿ ದಾರಾಭಿ ಬಹುಭಿಸ್ಸದ. ಈ ಕಾಲಚಕ್ರ ಹೀಗೆ ತಿರುಗ್ತಾ ಇದೆ, ಸುತ್ತಲೂ ತಿರುಗ್ತಾ ಇದೆ. ಇಷ್ಟು ವಿಸ್ತಾರವಾದಂತಹ ಚಕ್ರ, ಕಾಲಚಕ್ರ. ಬಂಗಾರದ ಚಕ್ರ ಅಂತ ವರ್ಣನೆ ಮಾಡ್ತಿದ್ದಾರೆ. ಹಾಗಾದರೆ ಹಿಂದೆ ವರ್ಣನೆ ಮಾಡಿದ್ರು 6ನೇ ದ್ವೀಪ ಸಮುದ್ರ, ಕ್ಷೀರ ಸಮುದ್ರ. ಕ್ಷೀರ ಸಮುದ್ರದ ಮೇಲೆ ಶ್ವೇತದ್ವೀಪ ಇದೆ ಅಂತ. ಈ ಚಕ್ರ ತಿರುಗ್ತಾ ಇತ್ತು ಅಂತಂದರೆ ಶ್ವೇತದ್ವೀಪಕ್ಕೆ ಡಿಕ್ಕಿ ಹೊಡಿಬೇಡವಾ ಅಂತ. ಶ್ವೇತದ್ವೀಪ 50 ಲಕ್ಷ ಯೋಧನ ವಿಸ್ತಾರ, ಅಷ್ಟು ಎತ್ತರದವರೆಗೂ ಇದೆ ಅಂತ ಹಿಂದೆ ವರ್ಣನೆ ಬಂದಿದೆ. ಈ ಕಾಲಚಕ್ರ ತಿರುಗ್ತಾ ಇದ್ರೆ ಅಡ್ಡ ಬರುತ್ತಲ್ಲ ಶ್ವೇತದ್ವೀಪ ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಎಷ್ಟು ಸೂಕ್ಷ್ಮವಾಗಿದೆ ಈ ಚಕ್ರ ಅಂತಂದ್ರೆ, ಮಧ್ಯದಲ್ಲಿ ಏನು ಬಂದರೂ ಕೂಡ ಅದಕ್ಕೆ ಅಡೆತಡೆ ಇಲ್ಲವಂತೆ. ಅಡ್ಡ ಇದ್ರೂ ಕೂಡ ಅದರ ಮಧ್ಯದಲ್ಲೇ ಪಾಸ್ ಆಗತ್ತಂತೆ ಆ ಚಕ್ರ. ಹೇಗೆ ಭಗವಂತ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ. ಭಗವಂತ ಎಲ್ಲಾ ಕಡೆ ವ್ಯಾಪಿಸಿದ್ರೂ ಕೂಡ ಎಲ್ಲ ಜನಗಳು ಓಡಾಡ್ತಿಲ್ವಾ? ವಾಹನಗಳು ಸಂಚಾರ ಮಾಡ್ತಿಲ್ವಾ? ವಿಮಾನವು ಸಂಚಾರ ಮಾಡ್ತಿಲ್ವಾ? ಭಗವಂತ ಎಲ್ಲಿಲ್ಲ? ಇಡೀ ಬ್ರಹ್ಮಾಂಡದ ಎಲ್ಲ ಕಡೆ ಆವರಿಸಿದ್ದಾನೆ. ವ್ಯಾಪ್ತನಾಗಿ ಎಲ್ಲ ಕಡೆ ಇದ್ದರೂ ಕೂಡ ಎಲ್ಲ ಜನರು ಓಡಾಡ್ತಿದ್ದಾರೆ, ವಾಹನಗಳು ಓಡಾಡ್ತಿವೆ. ಹೇಗೆ ಭಗವಂತ ಇದ್ದರೂ ಕೂಡ ಇವರುಗಳ ಸಂಚಾರಕ್ಕೆ ಅಡ್ಡಿ ಇಲ್ಲವೋ, ಅದರಂತೆ ಭಗವಂತ ಈ ಚಕ್ರವನ್ನು ಒಂದು ಸೂಕ್ಷ್ಮ ರೂಪವಾಗಿ ಇಟ್ಟಿದ್ದಾನಂತೆ. ನೋಡಿ, ಸ್ವರ್ಗದಿಂದ ದೇವತೆಗಳೆಲ್ಲ ಕೆಳಗೆ ಬರ್ತಾರೆ, ವಿಮಾನದಿಂದ ಕೆಳಗೆ ಇಳಿದುಕೊಂಡು ಬರ್ತಾರೆ. ಬರಬೇಕಾದ್ರ ಮಧ್ಯೆಯಲ್ಲಿ ಈ ಚಕ್ರ ತಿರುಗ್ತಾ ಇರುತ್ತೆ. ಆ ಚಕ್ರ ನಿಲ್ಲೋದಿಲ್ಲ. ಕಾಲಚಕ್ರ, ಕಾಲಕ್ಕೆ ನಿಲ್ಲುವಿಲ್ಲ. ಕಾಲ ಯಾವಾಗಲೂ ಹೋಗ್ತಲೇ ಇರುತ್ತೆ. ಕಾಲ ಇಂಥ ದಿನ ಆರಂಭ ಆದದ್ದು ಅಂತಿಲ್ಲ, ಇಂಥ ದಿನ ಮುಗಿಯತ್ತೆ ಅಂತಿಲ್ಲ. ಅದು ಅನಾದಿ, ಅದು ಅನಾದಿ ಅನಂತ. ಇಂತಹ ದಿನ ಕಾಲ ಆರಂಭ ಆಯಿತು ಅಂತ ಹೇಳಲಿಕ್ಕಾಗತ್ತ? ನಾವು ಎಷ್ಟೇ ಕೋಟಿ ವರ್ಷ ಹಿಂದಕ್ಕೆ ಹೋಗ್ಬೋದು. ಎಷ್ಟೇ ಹಿಂದಕ್ಕೆ ಹೋದರೂ ಕೂಡ ಅದರ ಹಿಂದೆ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅಂದ್ರೆ ಕಾಲ ಇದ್ದೇ ಇತ್ತು. ಹಾಗೆ ಇನ್ನು ಎಷ್ಟು ಮುಂದಕ್ಕೆ ಹೋದರೂ ಕೂಡ ಇನ್ನು 100 ಕೋಟಿ 1000 ಕೋಟಿ ವರ್ಷ ಅಂತ ಹೇಳಿದ್ರು ಅದಾದ ನಂತರ ಅಂದ್ರೆ ಕಾಲ ಇದ್ದೇ ಇದೆ. ಕಾಲಕ್ಕೆ ನಿಲ್ಲುವೇ ಇಲ್ಲ. ಅಂದ್ರೆ ಆ ಕಾಲಚಕ್ರ ತಿರುಗ್ತಲೇ ಇದೆ. ದೇವತೆಗಳ ವಿಮಾನಗಳೆಲ್ಲ ಕೆಳಗೆ ಬರುತ್ತೆ. ಈ ಚಕ್ರ ತಿರುಗ್ತಿದ್ರು ಕೂಡ ಅದು ಅಡ್ಡಿ ಮಾಡೋದಿಲ್ವಂತೆ. ಯಾರು ಸಂಚಾರ ಮಾಡಲಿಕ್ಕೂ ಅಡ್ಡಿ ಮಾಡೋದಿಲ್ಲ. ಯಾವುದೇ ದೇಶ, ಪರ್ವತಗಳು ಅಥವಾ ಶ್ವೇತದ್ವೀಪ ಏನೇನು ಬಂದರೂ ಕೂಡ ಅದನ್ನ ಹಾಗೆ ಸೂಕ್ಷ್ಮವಾಗಿ ತಾನು ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆಯಂತೆ ಚಕ್ರ. ಮಾಸದ್ವಾದಶ ರೂಪತ್ವಾತ್ ದ್ವಾದಶಾರಮಿತೀರಿತಂ ಹೇಮಂತ ಶಿಶಿರೈಕ್ಯೇನ ಪಂಚಾರಮಿತಿ ಕೀರ್ತಿತಂ ದ್ವಾದಶಾರಮಿತಿ ಪ್ರಾಹ ಪಂಚಾರೇ ಚಕ್ರ ಇತ್ಯಪಿ. ಇದು ಕಾಲಚಕ್ರ. ಇದು ಆದ್ದರಿಂದ ಈ ಚಕ್ರಕ್ಕೆ 12 ಅಲುಗುಗಳು, 12 ಮಾಸಗಳೇ ಚಕ್ರಕ್ಕೆ ಅಲುಗು ಇರುತ್ತಲ್ಲ, ಹಾಗೆ 12 ಮಾಸಗಳನ್ನೇ ಭಗವಂತ 12 ಅಲುಗಿನಂತೆ ಮಾಡಿದ್ದಾನಂತೆ. ಕೆಲವು ಪುರಾಣಗಳನ್ನು ನೋಡಬೇಕಾದ್ರೆ 6 ಅಲಗು ಅಂತ ಕೆಲವು ಕಡೆ ಕಾಣಿಸುತ್ತೆ. ಮತ್ತೆ 6 ಅಲಗು ಅಂತ ಯಾಕೆ ಹೇಳಿದ್ದು ಅಂತಂದ್ರೆ, ಅದಕ್ಕೆ ರಾಜರ ಅಭಿಪ್ರಾಯ ಹೇಳ್ತಾರೆ, 6 ಅಂತ ಯಾಕೆ ಹೇಳಿದ್ದು ಅಂತಂದ್ರೆ ಋತುಗಳು 6 ಇವೆ. ಮಾಸಗಳು 12 ಇದ್ದರೂ ಕೂಡ ಋತುಗಳು 6 ಇವೆ. ಆದ್ರಿಂದ 6 ಅಲಗುಗಳು ಅಂತ ಹೇಳ್ತಾ ಇವೆ. ಹಾಗಾದರೆ ಋಗ್ವೇದದಲ್ಲಿ ವಾಮನ ಸೂಕ್ತ ಅಂತ, ಆ ವಾಮನ ಸೂಕ್ತದಲ್ಲಿ 5 ಅಲಗು ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನು ಹೇಗೆ ಕೂಡಿಸೋದು ಅಂತಂದ್ರೆ ಅದಕ್ಕೆ ಅಂತಾರೆ ಹೇಮಂತ ಶಿಶಿರೈಕ್ಯೇನ ಪಂಚಾರಮಿತಿ ಕೀರ್ತಿತಂ. ಹಿಮಂತ ಋತು ಮತ್ತು ಶಿಶಿರ ಋತು ಎರಡೂ ಒಂದು ಅಂತ ಇಟ್ಟುಕೊಂಡು ವಾಮನ ಸೂಕ್ತ 5 ಅಲಗು ಅಂತ ಹೇಳುತ್ತು. ಹೀಗೆ 5 ಅಲಗು ಆಗಬಹುದು, ಅದನ್ನೇ ಬಿಡಿಸದೆ 6 ಅಲಗು ಆಗಬಹುದು, ಅಥವಾ 12 ಮಾಸಗಳು ಅಂತ ತಗೊಂಡಾಗ 12 ಅಲಗುಗಳಾಗತ್ತೆ. ಬಹುಕೋಟಿ ಮಿತಾಕಾಶೆ ಪರಿತೋ ವಿಸ್ತೃತಂ ಮಹತ್. ಹೀಗೆ ಬಹಳ ವಿಸ್ತಾರವಾಗಿರ್ತಕ್ಕಂತಹ ಕಾಲಚಕ್ರ ಅದು ನಿರಂತರ ತಿರುಗ್ತಾ ಇದೆ. ಅದು ದೇವತೆಗಳು ಋಷಿಗಳೆಲ್ಲ ನೋಡ್ತಾ ಇದ್ದಾರಂತೆ. ಅದು ಅವರಿಗೆ ಸಮಯವನ್ನು ಜ್ಞಾಪಿಸ್ತಕ್ಕಂಥದ್ದು, ಎಷ್ಟು ಸಮಯ ಆಗಿದೆ ಅಂತ. ಈ ಕಾಲಚಕ್ರ ಒಂದು ದಿನಕ್ಕೆ 1 ಆವರ್ತಿ ಪ್ರದಕ್ಷಿಣೆ ಮಾಡಬೇಕು. ಎಲ್ಲವೂ ಕೂಡ ಮೇರು ಪರ್ವತವನ್ನ ಮಧ್ಯ ಮಾಡಿಕೊಂಡಿದೆ.
ಆ ಮೇರು ಪರ್ವತಕ್ಕೆ ಎಲ್ಲವೂ ಒಂದು ಪ್ರದಕ್ಷಿಣೆ ಮಾಡಬೇಕು. ಇಡೀ ಕಾಲಚಕ್ರ ಒಂದು ದಿನಕ್ಕೆ ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರುತ್ತೆ. ಒಂದು ಪ್ರದಕ್ಷಿಣೆ ಬಂತು ಅಂದರೆ 60 ಗಳಿಗೆ ಒಂದು ದಿನ ಮುಗಿಯಿತು ಅಂತ. ಹೀಗೆ ಕಾಲಚಕ್ರವು ತಿರುಗ್ತಾ ಇದೆ. ಇದಲ್ಲದೆ ಜ್ಯೋತಿಶ್ಚಕ್ರ ಅಂತ ಮತ್ತೊಂದು ಚಕ್ರ ಇದೆ. ನವಗ್ರಹಾಣಾಂ ನವಭೀರಾಶೀನಾಂ ಚ ತಥೈಕಯ ನಕ್ಷತ್ರಾಣಾಂ ಅಪರಯ ಮುನೀನಾಂ ಚ ತಥಾನ್ಯಯ ಧಾರಣಾಯ ದ್ವಾದಶದ ದಾರಾಶ್ಚಾಸ್ಯ ಪ್ರವಿಸ್ತೃತಾ. ಈ ಕಾಲಚಕ್ರ ಅಂತ ಏನು ವರ್ಣನೆ ಮಾಡಿದ್ರು ಇದು ತುಂಬ ದೊಡ್ಡದಂತಿದು. ವಿಸ್ತಾರವಾಗಿ, ಅಗಲವೂ ವಿಸ್ತಾರ, ಹಾಗೆ ಎತ್ತರವೂ ದೊಡ್ಡದಾಗಿದೆಯಂತೆ. ಎಷ್ಟು ವಿಸ್ತಾರವಾಗಿದೆ? ಒಟ್ಟು ಮುಂದೆ ಹೇಳ್ತಾರೆ 36 ಲಕ್ಷ ಯೋಜನ ವಿಸ್ತಾರವಾಗಿದೆಯಂತೆ ಈ ಕಾಲಚಕ್ರ. ಅದರಂತೆ ಜ್ಯೋತಿಶ್ಚಕ್ರ ಅಂತ, ಆ ಜ್ಯೋತಿಶ್ಚಕ್ರವೂ ಕೂಡ ಇದರ ಜೊತೆಗಿದೆ. ಇದು ಯಾಕಿರತಕ್ಕಂಥದ್ದು ಜ್ಯೋತಿಶ್ಚಕ್ರ? ಎಲ್ಲ ಗ್ರಹಗಳನ್ನ ಧಾರಣೆ ಮಾಡಲಿಕ್ಕೋಸ್ಕರವಾಗಿರತಕ್ಕಂಥದ್ದು. ಈ ಜ್ಯೋತಿಶ್ಚಕ್ರದಲ್ಲಿ ಒಟ್ಟು 12 ಭಾಗಗಳಿದ್ದಾವಂತೆ. ಅದು ಹೇಗೆ ತಿಳ್ಕೋಬಹುದು ಅಂತಂದ್ರೆ, ದಪ್ಪದಾಗ ನಾವು ಯಾರು ನೋಡಿಲ್ಲ, ಸುಮ್ಮನೆ ನಾವೊಂದು ಊಹೆ ಮಾಡ್ಕೊಳ್ಳಿಕ್ಕೆ ಹೀಗಿರ್ಬೋದು. ಇಡ್ಲಿ ಸ್ಟ್ಯಾಂಡ್ ಇದ್ದಾಗೆ ಅಂತ ತಿಳ್ಕೊಳ್ರಿ. 12 ಭಾಗಗಳಿದ್ದಾವಂತೆ. 12 ಭಾಗಗಳು ಯಾತಕ್ಕೆ? 9 ಗ್ರಹಗಳಿಗೆ, ಒಂದೊಂದು ಗ್ರಹಕ್ಕೆ ಒಂದೊಂದು ಭಾಗಗಳು. ಮತ್ತೆ ಮೇಷ ವೃಷಭ ಮೊದಲ ಅಂತ 12 ರಾಶಿಗಳಿದ್ದಾವೆ, ಆ ರಾಶಿಗೆ ಒಂದು ಭಾಗ. ನಕ್ಷತ್ರಗಳಿದ್ದಾವೆ, ನಕ್ಷತ್ರಕ್ಕೆ ಒಂದು ಸ್ಥಾನ. ಸಪ್ತ ಋಷಿಗಳಿದ್ದಾರೆ, ಸಪ್ತ ಋಷಿಗಳಿಗೆ ಒಂದು ಸ್ಥಾನ. ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಗ್ರಹಗಳೂ ಸಂಚಾರ ಮಾಡ್ತಾ ಇವೆ. ಎಲ್ಲೂ ಮಧ್ಯ ಮೇರು ಪರ್ವತವನ್ನು ಮಧ್ಯ ಮಾಡಿಕೊಂಡು ಮೇರು ಪರ್ವತಕ್ಕೆ ಎಲ್ಲವೂ ಪ್ರದಕ್ಷಿಣೆ ಮಾಡ್ತಾ ಇವೆ. ಸಪ್ತ ಋಷಿಗಳು ಪ್ರದಕ್ಷಿಣೆ ಮಾಡ್ತಿದ್ದಾರೆ, ನಕ್ಷತ್ರಗಳು ಪ್ರದಕ್ಷಿಣೆ ಮಾಡ್ತಿವೆ, ರಾಶಿಗಳು ಪ್ರದಕ್ಷಿಣೆ ಮಾಡ್ತಿವೆ, ನವಗ್ರಹಗಳು ಪ್ರದಕ್ಷಿಣೆ ಮಾಡ್ತಿವೆ. ಒಟ್ಟು 12 ಆಯಿತು. ನವಗ್ರಹಗಳು 9, ಸಪ್ತ ಋಷಿಗಳು, ರಾಶಿಗಳು, ನಕ್ಷತ್ರಗಳು, ಒಟ್ಟು 12 ಆಯಿತು. ಇವರೆಲ್ಲರೂ ಕೂಡ ಒಂದೇ ಭೂಮಂಡಲದಿಂದ ಒಂದೇ ಎತ್ತರದಲ್ಲಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಎತ್ತರದಲ್ಲಿದ್ದಾರೆ. ಸೂರ್ಯ 2 ಲಕ್ಷ ಯೋಜನೆ ಎತ್ತರದಲ್ಲಿದ್ದಾನೆ, ಚಂದ್ರ 3 ಲಕ್ಷ ಯೋಜನೆ, ಸೂರ್ಯ 1 ಲಕ್ಷ ಯೋಜನೆ ಎತ್ತರದಲ್ಲಿದ್ದಾನೆ, ಚಂದ್ರ 2 ಲಕ್ಷ ಯೋಜನೆ ಎತ್ತರದಲ್ಲಿದ್ದಾನೆ. ಹೀಗೆ ಒಬ್ಬೊಬ್ಬರು ಗ್ರಹಗಳು ಮೇಲಕ್ಕೆ 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 ಹೋಗ್ತಾ ಇವೆ. ಹೀಗೆ ಹೋಗ್ತಾ ಹೋಗ್ತಾ ಒಟ್ಟು ಭೂಮಂಡಲದಿಂದ 36 ಲಕ್ಷದವರೆಗೆ ಧ್ರುವ ನಕ್ಷತ್ರಕ್ಕೆ ಹೋಗುವ ಹೊತ್ತಿಗೆ 36 ಲಕ್ಷ ಯೋಜನ ಆಗಿಬಿಡುತ್ತೆ. ಹೀಗೆ ಒಟ್ಟು ಅಷ್ಟು ಯೋಜನದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿದ್ದಾರೆ ದೇವತೆ, ಗ್ರಹಗಳು, ನಕ್ಷತ್ರಗಳು, ಸಪ್ತರ್ಷಿಗಳೆಲ್ಲ. ಇವರನ್ನೆಲ್ಲ ಧಾರಣೆ ಮಾಡಲಿಕ್ಕೋಸ್ಕರವಾಗಿ ಈ ಜ್ಯೋತಿಶ್ಚಕ್ರ ಇರತಕ್ಕಂಥದ್ದು. ಇವೆಲ್ಲ ಸಂಚಾರ ಮಾಡಬೇಕಲ್ಲ, ಅವನ್ನೆಲ್ಲವನ್ನೂ ತಿರುಗಿಸ್ತಕ್ಕಂಥದ್ದು ಈ ಜ್ಯೋತಿಶ್ಚಕ್ರ. ಹಾಗಾಗಿ ಈ ಜ್ಯೋತಿಶ್ಚಕ್ರದಲ್ಲಿ ಒಟ್ಟು 12 ಕಂಪಾರ್ಟ್ಮೆಂಟ್ಗಳು. ಆ ಜ್ಯೋತಿಶ್ಚಕ್ರ ಒಂದೊಂದು ಎತ್ತರದಲ್ಲಿ ಈ ಗ್ರಹಗಳನ್ನ ಮತ್ತು ಸಪ್ತರ್ಷಿಗಳನ್ನ ಮತ್ತು ರಾಶಿಚಕ್ರವನ್ನ ಮತ್ತು ನಕ್ಷತ್ರಗಳು ಇವೆಲ್ಲವನ್ನೂ ಕೂಡ ಜ್ಯೋತಿಶ್ಚಕ್ರವು ಧಾರಣೆ ಮಾಡಿದೆ. ಉಚ್ಚಿತಂ ಶಿಂಶುಮಾಲಾಕ್ಯ ಹರಿಣಾ ಆನಂದಮೂರ್ತಿನ ಕುಂಡಲೀಕೃತ ಮಧ್ಯೇನ ಭಾಸಿತ ಅಧೋಮುಖ ಶ್ರಿಯ ಊರ್ಧ್ವೀಕೃತೋಚ್ಚ ಪುಚ್ಛೇನ ಸಹಸ್ರ ಆದಿತ್ಯ ತೇಜಸ ಸ್ವಚಕ್ರವದಿದಂ ಚಕ್ರಂ ಪರಿತೋ ಭ್ರಾಮ್ಯತೆ ಕಿಲ. ಇಷ್ಟೆಲ್ಲವನ್ನೂ ಧಾರಣೆ ಮಾಡಿ ಭಗವಂತ ಶಿಂಶುಮಾರ ರೂಪದಿಂದ ತಾನಿದ್ದಾನಂತೆ. ಇವೆಲ್ಲವೂ ಜಡವಾದಂತಹ ಪದಾರ್ಥಗಳಾದವು. ಇದಕ್ಕೆ ನಿಯಾಮಕರಾಗಿ ದೇವತೆಗಳಿದ್ದಾರೆ. ಇವೆಲ್ಲವನ್ನೂ ಧಾರಣೆ ಮಾಡಲಿಕ್ಕೋಸ್ಕರವಾಗಿ ಭಗವಂತ ತಾನೇ ಶಿಂಶುಮಾರ ಅಂದರೆ ಚೇಳು. ನಿಮ್ಮ ಕಡೆ ಏನು ಹೇಳ್ತೀರಾ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಚೇಳು ಅಂತ ಕರೀತೇವೆ. ಆ ಚೇಳಿನ ರೂಪದಲ್ಲಿ ಭಗವಂತ ಇದ್ದಾನಂತೆ. ಹೇಗಿದ್ದಾನ ಭಗವಂತ? ತಲೆ ಕೆಳಗಾಗಿದ್ದಾನಂತೆ. ಚೇಳಿನ ಬಾಲ ಮೇಲಕ್ಕೆ ಇದೆ, ತಲೆ ಕೆಳಗೆ ಮಾಡಿಕೊಂಡಿದ್ದಾನೆ ಭಗವಂತ. ಮೇರು ಪರ್ವತದ ಮೇಲೆ ತಲೆಯನ್ನು ಇಟ್ಟುಕೊಂಡು ಬಾಲ ಮೇಲಕ್ಕೆ ಎತ್ತುಕೊಂಡು ಭಗವಂತ ನಿಂತಿದ್ದಾನೆ, ತಲೆ ಕೆಳಗಾಗಿದ್ದಾನೆ. ಆ ಭಗವಂತನ ಅಷ್ಟು ದೊಡ್ಡ ರೂಪ ಶಿಂಶುಮಾರ 36 ಲಕ್ಷ ಯೋಜನ ಎತ್ತರ ಇರತಕ್ಕಂಥ ದೊಡ್ಡ ರೂಪ. ಕುಂಡಲೀಕೃತ ಮಧ್ಯೇನ, ಅದು ಕೂಡ ಭಗವಂತ ಹೇಗಿದ್ದಾನೆ ಅಂತಂದ್ರೆ ತನ್ನ ಕುತ್ತಿಗೆಯನ್ನ ಮೇರು ಪರ್ವತದ ಮೇಲಿಟ್ಟಿದ್ದಾನಂತೆ. ಪೂರ್ತಿ ತಲೆ ಹೀಗಿಟ್ಟಿಲ್ಲ, ಬಗ್ಗಿಸಿದ್ದಾನಂತೆ. ಕುತ್ತಿಗೆ ಮೇರು ಪರ್ವತಕ್ಕೆ ತೆಗೆದುಕೊಂಡು ಮತ್ತೆ ಹೀಗೆ ಮೇಲೆ ತಲೆ ಎತ್ತಿದೆ. ತಲೆ ಹಿಂಗೆ ಬಗ್ಗಿ, ಕುತ್ತಿಗೆ ಬಗ್ಗಿ, ಬಾಲ ಮೇಲಕ್ಕೆ ಹೋಗಿದೆ. ಹೀಗಿರತಕ್ಕಂತಹ ಶಿಂಶುಮಾರ ರೂಪ. ಶಿಂಶುಮಾರ ರೂಪದಿಂದ ಈ ಜ್ಯೋತಿಶ್ಚಕ್ರವನ್ನ, ಗ್ರಹಗಳನ್ನ, ತಾರೆಗಳನ್ನ, ನಕ್ಷತ್ರಗಳನ್ನ, ರಾಶಿಗಳನ್ನ ಎಲ್ಲವನ್ನೂ ಕೂಡ ಶಿಂಶುಮಾರ ತಾನು ಹಿಡಿದುಕೊಂಡಿದ್ದಾನಂತೆ.
ಎಲ್ಲರೂ ಬೇರೆ ಬೇರೆ ದೇಶದಲ್ಲಿದ್ದಾರೆ, ಬೇರೆ ಬೇರೆ ಎತ್ತರವೂ ಬೇರೆ ಬೇರೆ ಇದೆ. ಅವರ ಇರತಕ್ಕಂತಹ ಮೇರು ಪರ್ವತದಿಂದ ತಗೊಂಡಾಗ, ಮೇರು ಪರ್ವತದಿಂದ ಸೂರ್ಯನ ರಥ ತಗೊಂಡಾಗ ಮಾನಸೋತ್ತರ ಪರ್ವತದ ಮೇಲೆ ಸುತ್ತಾಡ್ತಾ ಇದೆ. ಅಂದರೆ ಸೂರ್ಯ ಅಷ್ಟು ದೂರದಲ್ಲಿದ್ದಾನೆ. ಹೀಗೆ ಚಂದ್ರ, ನಕ್ಷತ್ರಗಳು ಅವರೆಲ್ಲ ಮೇರು ಪರ್ವತದಿಂದ ಎಡಬಲಕ್ಕೆ ತಗೊಂಡ್ರೂ ಬೇರೆ ಬೇರೆ ದೂರದಲ್ಲಿದ್ದಾರೆ. ಎತ್ತರವನ್ನು ತೆಗೆದುಕೊಂಡಾಗಲೂ ಕೂಡ ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಎಲ್ಲವನ್ನೂ ಕೂಡ ಭಗವಂತ ಶಿಂಶುಮಾರ ತಾನು ಧಾರಣೆ ಮಾಡಿದ್ದಾನಂತೆ. ಹೇಗೆ? ರಶ್ಮಿಗಳಂತೆ. ಅವರೆಲ್ಲ ರಶ್ಮಿ ಮುಖಾಂತರ ಭಗವಂತ ತಾನು ಹಿಡಿದುಕೊಂಡಿದ್ದಾನಂತೆ. ಅಂದರೆ ಒಂದು ಮಧ್ಯದಲ್ಲಿ ಕಂಬ ನೆಟ್ಟುಬಿಟ್ಟು ಒಂದು ದಾರ ಕಟ್ಟಿ ಕಲ್ಲನ್ನ ತಿರುಗಿಸ್ತಾ ಇದ್ದಾರೆ, ಕಂಬ ತಿರುಗ್ತಾ ಇದ್ರೆ ಕಲ್ಲು ತಿರುಗತ್ತಲ್ಲ, ಹಾಗೆ ಮಧ್ಯದಲ್ಲಿ ಆಧಾರ ಸ್ತಂಭನಾಗಿ ಭಗವಂತ ಶಿಂಶುಮಾರ ರೂಪದಿಂದ ಇದ್ದಾನೆ. ಆ ಎಲ್ಲ ಗ್ರಹಗಳನ್ನು ಕೂಡ ರಶ್ಮಿಗಳ ಮುಖಾಂತರ ತಾನು ಹಿಡಿದುಕೊಂಡಿದ್ದಾನೆ. ತಿರುಗಲಿಕ್ಕೆ ವೇಗ ಬೇಕು, ವಾಯುದೇವರು ವೇಗವನ್ನು ಕೊಟ್ಟಿದ್ದಾರಂತೆ. ಶಿಂಶುಮಾರ ತಾನು ತಿರುಗುತ್ತಾನೆ. ಜೊತೆಗೆ ವೇಗದಿಂದ ಎಲ್ಲ ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ರಾಶಿಗಳು, ಸಪ್ತಋಷಿಗಳು, ಈ ಜ್ಯೋತಿಶ್ಚಕ್ರ, ಕಾಲಚಕ್ರ ಎಲ್ಲವೂ ಕೂಡ ಶಿಂಶುಮಾರನ ಆಶ್ರಯದಲ್ಲಿ ಸಮಸ್ತವೂ ಕೂಡ ಪ್ರದಕ್ಷಿಣೆ ಮಾಡ್ತಾ ಇವೆ. ಮಧ್ಯೆ ಇರತಕ್ಕಂಥದ್ದು ಮೇರು ಪರ್ವತ, ಅದಕ್ಕೆ ಶಿಂಶುಮಾರರ ದೇವರಿದ್ದಾನೆ. ಆ ಭಗವಂತನಿಗೆ ಮತ್ತು ಈ ಮೇರುವಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಎಲ್ಲವೂ ಸಂಚಾರ ಮಾಡ್ತಾ ಇವೆ. ಹೀಗೆ ಚಕ್ರಗಳು ಬೇರೆ ಬೇರೆ ಇವೆ. ಒಂದು ಜ್ಯೋತಿಶ್ಚಕ್ರ ಆಯಿತು, ಮತ್ತೊಂದು ಕಾಲಚಕ್ರ, ಮತ್ತೊಂದು ರಾಶಿ ಚಕ್ರ. ಇದಲ್ಲದೆ ಸೂರ್ಯನ ರಥದ ಚಕ್ರ ಬೇರೊಂದಿದೆ. ಸೂರ್ಯನ ರಥ ತಿರುಗಲಿಕ್ಕೆ ಅದೊಂದು ಚಕ್ರ ಇದೆ. ಆ ಚಕ್ರ ಮಾನಸೋತ್ತರ ಪರ್ವತದ ಮೇಲೆ ತಾನು ಸಂಚಾರ ಮಾಡ್ತಾ ಇದೆ. ಶನೈಶ್ಚಾರ ಕಾಲಚಕ್ರಸ್ಥ ಸೂರ್ಯಸ್ಯ ಕಥಂ ಮಂದ ಪ್ರಚಾರಣಂ ಶನೈಶ್ಚಾರಯಿತುಂ ಚಾಸ್ಯ ಮಧ್ಯೆ ಚಕ್ರಾಂತರಂ ಭವೇತ್ ರಥಂ ಧಾರಯದೇಕಂ ಚ ಚಕ್ರಂ ತಸ್ಯಾಧ ಏವ ಹಿ ಜ್ಯೋತಿಶ್ಚಕ್ರಗತೇರನ್ಯ ಗತಿರ್ನೋಚೇತ್ ಕಥಂ ರವೇಹೆ ಯಸ್ಸೂರ್ಯ ರಥಯಾತ್ರಾ ಚ ಗ್ರಹಾಂತರ ರಥೋಪಮ. ಸೂರ್ಯನ ರಥದ ಚಕ್ರವೇ ಇದು ಅಂತ ಕೆಲವರಿಗೆ ಭ್ರಾಂತಿ ಬರುತ್ತೆ. ಆದರೆ ಸೂರ್ಯನ ರಥದ ಚಕ್ರ ಇದಲ್ಲ. ಯಾಕೆ ಅಂತಂದರೆ ಇದನ್ನ ಆಶ್ರಯ ಮಾಡಿಕೊಂಡು ಸೂರ್ಯನ ರಥ ಇರತಕ್ಕಂಥದ್ದು. ಈ ಜ್ಯೋತಿಶ್ಚಕ್ರವನ್ನು ಏನು ವರ್ಣನೆ ಮಾಡಿದ್ವಿ, ಜ್ಯೋತಿಶ್ಚಕ್ರದ ಮೇಲೆ ಸೂರ್ಯನ ರಥದ ಚಕ್ರ ಇದೆ. ಆದ್ದರಿಂದ ಈ ಜ್ಯೋತಿಶ್ಚಕ್ರವೇ ಬೇರೆ, ಸೂರ್ಯನ ರಥದ ಚಕ್ರವೇ ಬೇರೆ. ಸೂರ್ಯನ ರಥದ ಚಕ್ರ ಒಟ್ಟು ದಿನಕ್ಕೆ ಎಷ್ಟು ಪ್ರದಕ್ಷಿಣೆ ಮಾಡುತ್ತೆ, ಎಷ್ಟು ಯೋಜನವನ್ನ ಕವರ್ ಮಾಡುತ್ತೆ ಅಂತಂದ್ರೆ ನವಕೋಟಿಂ ಲಕ್ಷಮೇಕಂ ಪಂಚಾಶಲ್ ಲಕ್ಷಮೇವ ಚ ಪರಿಭ್ರಮತಿ ನಕ್ಷತ್ರ ಗ್ರಹ ರಾಶಿ ಗಣೈಸ್ಸಹ. ಸೂರ್ಯನ ರಥದ ಚಕ್ರ ಒಟ್ಟು ಒಂದು ದಿನಕ್ಕೆ 9,50,00,000 ಯೋಜನವನ್ನ ಕವರ್ ಮಾಡುತ್ತೆ. ಹೀಗೆ ಸಂಚಾರ ಮಾಡಿಕೊಂಡು ಅದರ ರಸ್ತೆ ಪರಿಮಿತಿ ತಗೊಂಡಾಗ ಸುತ್ತಲೂ ಬಂದರೆ ಒಂದು ದಿನಕ್ಕೆ ಅದು ಎಷ್ಟು ದೂರ ಓಡಿದೆ ಚಕ್ರ ಅಂತಂದ್ರೆ 9,50,00,000 ಯೋಜನವನ್ನ ಒಂದು ದಿನಕ್ಕೆ ಕವರ್ ಮಾಡುತ್ತೆ. ಹೀಗೆ ಸೂರ್ಯನ ರಥ ಸಂಚಾರ ಒಂದಿದೆ, ಈ ಜ್ಯೋತಿಶ್ಚಕ್ರದ ಸಂಚಾರ ಒಂದಿದೆ, ಕಾಲಚಕ್ರದ ಸಂಚಾರವೂ ಮತ್ತೊಂದು ಇದೆ. ಹೀಗೆ ಪ್ರತಿಯೊಂದು ಪ್ರತ್ಯೇಕವಾಗಿ ಸಂಚಾರವನ್ನು ಮಾಡ್ತಾ ಇದೆ. ಅದರಲ್ಲಿ ಸೂರ್ಯನ ರಥಕ್ಕೆ ಒಂದೇ ಚಕ್ರ ಇರತಕ್ಕಂಥದ್ದು. ಸಾಧಾರಣವಾಗಿ ರಥಕ್ಕೆ 4 ಚಕ್ರಗಳಿರ್ತವೆ. ಸೂರ್ಯನ ರಥಕ್ಕೆ ಇರತಕ್ಕಂತಹ ಚಕ್ರ ಒಂದೇ ಚಕ್ರ. ಅದು ಸಪ್ತ ವಿದ್ಯೆಗಳೇ, ಸಪ್ತ ಛಂದಸ್ಸುಗಳೇ 7 ಕುದುರೆಗಳಾಗಿ ಸೂರ್ಯನ ರಥವನ್ನ ಎಳೆದುಕೊಂಡು ಹೋಗ್ತಾ ಇದೆ. ಎಸ್ 30 ಪದಸ್ಯೋಪರಿಷ್ಟಾತ್ ಘಟಿಕಾ ಪದವದ್ಭವೇತ್ ಯನ್ ಮಧ್ಯಮ ಪದಲೋಪಾಕ್ಯ ಸಮಾಸೋಪ್ಯುಚ್ಯತೆ ಬುಧೈಃ ಮುಹೂರ್ತಾನಿ ಭವಂತೀತಿ ವಾಕ್ಚ ಕಲ್ಪಕ ಕಲ್ಪ್ಯಯೋಃ ಐಕ್ಯಾಭಿಪ್ರಾಯತ ಪ್ರೋಕ್ತ ಸರ್ವಜ್ಞ ವ್ಯಾಸಯೋಗಿನ. ಸೂರ್ಯನ ರಥದ ಸಂಚಾರವನ್ನು ಹೇಳಬೇಕಾದರೆ ಸೂರ್ಯ ಒಟ್ಟು 30 ಗಳಿಗೆ ಹಗಲನ್ನು ಉಂಟು ಮಾಡ್ತಾನೆ, 30 ಗಳಿಗೆ ರಾತ್ರಿಯನ್ನು ಉಂಟು ಮಾಡ್ತಾನೆ ಅಂತ ಪುರಾಣಗಳಲ್ಲಿ ವಾಕ್ಯಗಳು ಕಾಣಿಸುತ್ತೆ. ಅದಕ್ಕೆ ರಾಜರು ಅರ್ಥವನ್ನು ಬರೀತಾರೆ, ಪ್ರತಿನಿತ್ಯವೂ ಕೂಡ ಸೂರ್ಯನ ಸಂಚಾರ ಹೀಗೆ ಇಲ್ಲ. ಪ್ರತಿನಿತ್ಯವೂ 30 ಗಳಿಗೆ ಹಗಲು, 30 ಗಳಿಗೆ ರಾತ್ರಿ,
ನಾವು ನೋಡ್ತಾ ಇದ್ದೇವಲ್ಲ, ಪ್ರತ್ಯಕ್ಷಕ್ಕೆ ಅನುಭವ ನಮ್ಮದು. ಪ್ರತಿನಿತ್ಯವೂ ಕರೆಕ್ಟಾಗಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಆಗ್ತಾ ಇಲ್ಲ. ಕೆಲವೊಮ್ಮೆ ಹಗಲು ಜಾಸ್ತಿ ಆಗತ್ತೆ, ರಾತ್ರಿ ಕಡಿಮೆ ಆಗತ್ತೆ. ಕೆಲವೊಮ್ಮೆ ರಾತ್ರಿ ಜಾಸ್ತಿ ಆಗತ್ತೆ, ಹಗಲು ಕಡಿಮೆ ಆಗತ್ತೆ. ಮತ್ತೆ ಪುರಾಣಗಳಲ್ಲಿ 30 ಗಳಿಗೆ ಹಗಲು, 30 ಗಳಿಗೆ ರಾತ್ರಿಯನ್ನ ಮಾಡ್ತಾ ಸೂರ್ಯನು ಸಂಚಾರ ಮಾಡ್ತಾನೆ ಅಂತ ಹೇಳ್ತಿದೆಯಲ್ಲ, ಅದಕ್ಕೇನು ಅಭಿಪ್ರಾಯ ಅಂತಂದ್ರೆ, ಇದಂಚ ಅರ್ಕೆ ಮೇಷತುಲಾಸಂತೆ ಸ್ಯಾನ್ ನಾನ್ಯಥಾ ಭವೇತ್. ಹೌದು, ನಿಜ. ಸೂರ್ಯ 30 ಗಳಿಗೆ ರಾತ್ರಿಯನ್ನ ಮಾಡ್ತಾನೆ, 30 ಗಳಿಗೆ ಹಗಲನ್ನ ಮಾಡ್ತಾನೆ. ಯಾವಾಗ ಆಗತ್ತದು? ಸೂರ್ಯನು ಮೇಷರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿ ಬಂದಾಗ ಮಾತ್ರ ಈ ರೀತಿ ಆಗತ್ತೆ. ಮೇಷಮಾಸದಲ್ಲಿ ಹಗಲು ಸಮಾನವಾಗಿರುತ್ತೆ, ರಾತ್ರಿಯೂ ಸಮಾನವಾಗಿರುತ್ತೆ. ಪ್ರಾಯ ಪೂರ್ತಿ ಸಮಾನ ಆಗೋದಿಲ್ಲ. ಪ್ರಾಯ ಮೇಷರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿ ಹಗಲು ರಾತ್ರಿಗಳು ಸಮಾನವಾಗಿರುತ್ತೆ. ಆ 2 ತಿಂಗಳಲ್ಲಿ ಒಟ್ಟು ತಗೊಂಡಾಗ ಒಂದು ದಿನ ಮಾತ್ರ ಪೂರ್ತಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಆಗತ್ತೆ. ಮಿಕ್ಕಿದ ದಿನವೆಲ್ಲ ತಗೊಂಡಾಗ ಸ್ವಲ್ಪ 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 ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಬೇರೆ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದರೆ ಕೆಲವೊಮ್ಮೆ ಹಗಲು ಜಾಸ್ತಿ ಆಗತ್ತೆ, ರಾತ್ರಿ ಕಡಿಮೆ ಆಗತ್ತೆ. ಮತ್ತೆ ಕೆಲವೊಮ್ಮೆ ರಾತ್ರಿಯ ಕಾಲ ಜಾಸ್ತಿ ಆಗತ್ತೆ, ಹಗಲು ಕಡಿಮೆ ಆಗತ್ತೆ. ವೃಷಭಾದ್ಯೇತು ರಾಶೀನಾಂ ಪಂಚಕೆ ಅರ್ಕೆ ಸ್ಥಿತೇ ಸತಿ ವರ್ಧಂತೆ ಹಾನಿ ರಾತ್ರಿಸ್ತು ಕ್ರಮ ಸಂಕ್ಷಯತೆ ತದಾ. ವೃಶ್ಚಿಕಾದಿಷು ರಾಶಿಷ್ವೇವಮರ್ಕೆ ಸ್ಥಿತೇ ಸತಿ ದಿನಾನಿ ಹ್ರಸಿತಾನಿ ಸ್ಯು ವರ್ಧಂತೆ ರಾತ್ರಿಯೋಪಿ ಚ. ಮೇಷರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿ ಸಂಚಾರ ಮಾಡಬೇಕಾದರೆ ಹಗಲು ರಾತ್ರಿ ಸಮಾನವಾಗಿರುತ್ತೆ. ಅದು ಬಿಟ್ಟು ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ಈ ರಾಶಿಗಳಲ್ಲಿ ಸೂರ್ಯನು ಸಂಚಾರ ಮಾಡಬೇಕಾದರೆ ಆಗ ಹಗಲಿನ ಹೊತ್ತು ಜಾಸ್ತಿ, ರಾತ್ರಿ ಹೊತ್ತು ಕಡಿಮೆ. ಒಟ್ಟು ದಿನದಲ್ಲಿ ತಗೊಂಡಾಗ ಹಗಲಿನ ಪ್ರಮಾಣ ಹೆಚ್ಚಾಗಿರುತ್ತೆ, ರಾತ್ರಿಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಮತ್ತೆ ತುಲಾಮಾಸ ಬಂದಾಗ ಸಮಾನ ಆಯಿತು. ಮತ್ತೆ ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದರೆ ಆಗ ರಾತ್ರಿಯ ಪ್ರಮಾಣ ಜಾಸ್ತಿ ಆಗಿರುತ್ತೆ, ಹಗಲಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಹೀಗೆ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡಬೇಕಾದರೆ ಒಂದೊಂದು ರೀತಿ ಇದೆ. ಆದ್ದರಿಂದ ಈ ಪುರಾಣಗಳಲ್ಲಿ ಏನು 30 ಗಳಿಗೆ ಹಗಲು, 30 ಗಳಿಗೆ ರಾತ್ರಿ ಅಂತ ಹೇಳಿತು, ಅದು ಮೇಷಮಾಸ ಮತ್ತು ತುಲಾಮಾಸಗಳಲ್ಲಿ ಮಾತ್ರ ಆಗತಕ್ಕಂಥದ್ದು. ಎಲ್ಲ ಮಾಸಗಳಲ್ಲೂ ಇದೇ ಕ್ರಮ ಅಲ್ಲ. ಅತಃ ಮೇಷಸ್ಥಿತೇ ಭಾನು ತುಲಾಸ್ತೇವ ಪ್ರಕಲ್ಪಯೇತ್ ಮುಹೂರ್ತಮಾನಂ ನಾಣ್ಯತ್ರೇತ್ಯಾಹ ಭಾಗವತೇಶು ಕಃ. ಇಷ್ಟಲ್ಲೇ ಹೇಗೆ ಗೊತ್ತಾಗತ್ತೆ ಅಂತಂದರೆ ಅದಕ್ಕೆ ಹೇಳ್ತಿದ್ದಾರೆ, ಭಾಗವತವನ್ನು ನೋಡಿದಾಗ ಇದರ ವಿವರಣೆ ಸಿಗತ್ತೆ. ಸ್ಪಷ್ಟವಾಗಿ ಶುಕಾಚಾರ್ಯರು ಮೇಷರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿದ್ದಾಗ ಈ ಹಗಲು ರಾತ್ರಿ ಸಮಾನವಾಗಿರುತ್ತೆ ಅಂತ ಹೇಳಿದ್ದಾರಾದ್ರಿಂದ ಪುರಾಣಗಳ ವಾಕ್ಯಗಳನ್ನು ಈ ರೀತಿ ಅರ್ಥ ಮಾಡಬೇಕು ಅಂತ ಇಷ್ಟು ವಿವರಣೆ ಕೊಟ್ಟು, ಇನ್ನೂ ಈ ಜ್ಯೋತಿಶ್ಚಕ್ರದ ವಿವರಣೆ ಮತ್ತು ಸೂರ್ಯನ ರಥದ ವಿವರಣೆ ಸಂಪೂರ್ಣವಾಗಿ ಮುಗಿದಿಲ್ಲ, ಮತ್ತು ಅದರ ವಿವರಣೆಯನ್ನು ಕೊಡ್ತಾನೆ. ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿವರೆಗೆ ಭೂಗೋಳ ವರ್ಣನೆಯ ಅನೇಕ ವಿಚಾರಗಳನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಸೋದೆ ವಾದರಾಜ ಮಠದ ಪರವಾಗಿ ಅನಂತ ಧನ್ಯವಾದವನ್ನು ಹೇಳುತ್ತಾ, ಶ್ರೋತೃವೃಂದಕ್ಕೂ ಧನ್ಯವಾದವನ್ನು ಹೇಳುತ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.